ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವೆಂಬ ದಶಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 19ರಿಂದ 42. ದಶಮೋಧ್ಯಾಯಃ ವಿಭೂತಿ ಯೋಗಃ. ಅರ್ಜುನನು ಹಿಂದಿನ ಶ್ಲೋಕಗಳಲ್ಲಿ ನಿರಂತರವಾಗಿ ಭಗವಂತನ ವಿಭೂತಿಯನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಬೇಕೆಂಬ ಹಂಬಲವನ್ನು ವ್ಯಕ್ತಪಡಿಸಿದಾಗ ಭಗವಂತನು ತನ್ನ ವಿಭೂತಿಯನ್ನು ಮತ್ತೊಮ್ಮೆ ವಿಸ್ತಾರವಾಗಿ ಅರ್ಜುನನಿಗೆ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಅರ್ಜುನ, ನನ್ನ ದಿವ್ಯವಾದ ವಿಭೂತಿಗಳಲ್ಲಿ ಮುಖ್ಯವಾಗಿರುವುದನ್ನು ನಿನಗೆ ಹೇಳುತ್ತೇನೆ, ಏಕೆಂದರೆ ನನ್ನ ವಿಭೂತಿಯ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ಈ ಇಡೀ ಸೃಷ್ಟಿಯೇ ಭಗವಂತನ ವಿಭೂತಿ. ಎದುರಿಗಿರುವ ಪ್ರಪಂಚವನ್ನು ಎಷ್ಟು ಎಷ್ಟು ಆಳಕ್ಕೆ ಹೋಗಿ ತಿಳಿದುಕೊಳ್ಳುತ್ತಾ ಬರುವೆವೋ ಅಷ್ಟು ಅವನ ಸಮೀಪಕ್ಕೆ ನಾವು ಹೋಗುತ್ತೇವೆ. ಸಣ್ಣದು ದೊಡ್ಡದು ಜಡ ಚೇತನ ಎಲ್ಲದರ ಹಿಂದೆಯೂ ಭಗವಂತನ ಮಹಿಮೆಯೇ ಇದೆ. ಆದರೆ ನಾವು ಎಲ್ಲವನ್ನೂ ಕುರಿತು ಚಿಂತಿಸುವುದಕ್ಕೆ ಆಗುವುದಿಲ್ಲ, ಸಾಧ್ಯವಿಲ್ಲ. ಅದಕ್ಕಾಗಿ ಕೆಲವನ್ನು ಆರಿಸಿಕೊಳ್ಳುತ್ತೇವೆ. ಭಗವಂತನಿಗೆ ಅನಂತ ಗುಣಗಳಿವೆ. ಆದರೆ ಅವನನ್ನು ಪೂಜೆ ಮಾಡುವಾಗ ಅಷ್ಟೋತ್ತರ ಶತನಾಮಾರ್ಚನೆಯೋ ಸಹಸ್ರನಾಮಾರ್ಚನೆಯೋ ಯಾವುದನ್ನಾದರೂ ಮಾಡುತ್ತೇವೆ. ಸಹಸ್ರಕ್ಕಿಂತ ಹೆಚ್ಚಾಗಿ ಅವನ ಗುಣಗಳಿಲ್ಲ ಎಂದಲ್ಲ, ಅಷ್ಟನ್ನು ತಿಳಿಯುವುದರೊಳಗೆ ನಮಗೆ ಅವನ ಮೇಲೆ ಅಮಲೇರಿ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂದು ಬಯಸದೆ ಅವನಲ್ಲಿ ಪರವಶರಾಗುತ್ತೇವೆ. ಅವನ ಭಾವ ನಮ್ಮ ಮೇಲೆ ಬರುವುದಕ್ಕೆ ಮುಂಚೆ ಕೆಲವು ಗುಣಗಳನ್ನು ಮಾತ್ರ ನಾವು ಚಿಂತಿಸುತ್ತೇವೆ. ಅನಂತರ ಆ ಭಾವವೇ ನಮ್ಮನ್ನು ಮೇಲಕ್ಕೆ ಒಯ್ಯುವುದು. ವಿಮಾನ ಆಕಾಶದಲ್ಲಿ ಸಂಚರಿಸುವುದು, ಆದರೆ ಮೊದಲು ಅದು ನೆಲದ ಮೇಲೆ ಇರುವುದು. ಏರೋಡ್ರೋಮಿನ ಮೇಲೆ ಕೆಲವು ಕಾಲ ವೇಗವಾಗಿ ಹೋಗಿ ಮೇಲಿದ್ದ ಮೇಲೆ ಇನ್ನು ನೆಲದ ಅವಶ್ಯಕತೆ ಇಲ್ಲ. ಅದರಂತೆಯೇ ಮೊದಲು ಮನಸ್ಸು ಭಗವಂತನ ವಿಭೂತಿಯ ಮೇಲೆ ನಿಂತು ಅದನ್ನು ತಿಳಿದುಕೊಳ್ಳುತ್ತಾ ಜಪಿಸಿ, ಅನಂತರ ಭಗವಂತನ ಮೇಲೆ ಬರುವ ಪ್ರೇಮದಿಂದ ಮೇಲಿದ್ದ ಮೇಲೆ ಇನ್ನು ಯಾರ ಆಸರೆಯೂ ಇಲ್ಲದೆ ಇರಬಲ್ಲದು. ಎಲ್ಲ ಕಡೆಯಲ್ಲಿಯೂ ಅವನ ವಿಭೂತಿಯು ಪಸರಿಸಿದೆ. ಯಾವ ಸಣ್ಣದನ್ನು ನೋಡಿದರೋ ಅದರ ಹಿಂದೆ ಮಹತ್ತು ಹುದುಗಿದೆ. ಯಾವ ಯಕ್ಕಶ್ಚಿತ್ ವಸ್ತುವು ಭಗವಂತನ ಸೃಷ್ಟಿಯಲ್ಲಿ ಕೆಲಸಕ್ಕೆ ಬಾರದುದಲ್ಲ. ಭೂಮದಲ್ಲಿ ಅದಕ್ಕೊಂದು ಸ್ಥಾನವಿದೆ. ವಿಭೂತಿಗಳನ್ನು ಹೇಳುವಾಗ ಯಾವುದನ್ನು ಸುಲಭವಾಗಿ ಎಲ್ಲರೂ ಗ್ರಹಿಸಬಹುದೋ ಎಲ್ಲಿ ಅವನ ಶಕ್ತಿ ಎಲ್ಲ ಕಡೆಗಿಂತ ಚೆನ್ನಾಗಿ ವ್ಯಕ್ತವಾಗುವುದೋ ಅಂತಹ ನಿದರ್ಶನಗಳನ್ನು ಕೊಡುತ್ತಾನೆ. ಏಕೆಂದರೆ ಶ್ರೀಕೃಷ್ಣ ಗೀತೆಯನ್ನು ಹೇಳುವುದಕ್ಕೆ ಅರ್ಜುನ ಒಂದು ನಿಮಿತ್ತ. ಭಗವಂತನ ಮುಂದೆ ಇಡೀ ಮಾನವ ಕುಲವೇ ಇದೆ. ಅರ್ಜುನ ಅದರ ಪ್ರತಿನಿಧಿ ಮಾತ್ರ. ಶ್ರೀಕೃಷ್ಣ ಜನರಿಗೆ ಅರ್ಥವಾಗುವುದನ್ನು ಹೇಳುತ್ತಾನೆ. ನಾವು ತಿಳಿದುಕೊಳ್ಳಲಾರದುದನ್ನೆಲ್ಲ ನಮ್ಮ ಮುಂದೆ ಚೆಲ್ಲಿ ನಮ್ಮನ್ನು ಕಕ್ಕಾಬಿಕ್ಕಿ ಮಾಡಲು ಯತ್ನಿಸುವುದಿಲ್ಲ. ತಾಯಿಗೆ ತನ್ನ ಅಡಿಗೆ ಮನೆಯಲ್ಲಿ ಭಕ್ಷ್ಯಭೋಜ್ಯಗಳನ್ನು ತಯಾರು ಮಾಡಲು ಎಷ್ಟೋ ವಸ್ತುಗಳಿವೆ. ಆದರೆ ಅವಳು ತನ್ನ ಎಳೆಯ ಮಗುವಿಗೆ ಕೊಡುವುದು ಅದು ಅರಗಿಸಿಕೊಳ್ಳುವ ಸ್ವಲ್ಪ ಹಾಲನ್ನು ಮಾತ್ರ. ಹಾಗೆಯೇ ಭಗವಂತ ತನ್ನ ಉಗ್ರಾಣದಲ್ಲಿರುವ ವಿಭೂತಿಗಳನ್ನೆಲ್ಲ ಹೇಳಲು ಹೋಗುವುದಿಲ್ಲ. ಯಾವುದನ್ನು ಅರ್ಜುನ ಅರ್ಥ ಮಾಡಿಕೊಳ್ಳಬಲ್ಲನೋ, ಅರ್ಜುನನಂತಿರುವ ಮುಕ್ಕಾಲು ಪಾಲು ಮಾನವ ಕೋಟಿ ಅರ್ಥ ಮಾಡಿಕೊಳ್ಳಬಲ್ಲದೋ ಅದನ್ನು ಬಡಿಸುತ್ತಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಅರ್ಜುನ, ನಾನು ಸಮಸ್ತ ಪ್ರಾಣಿಗಳ ಹೃದಯದಲ್ಲಿರುವ ಆತ್ಮ. ನಾನೇ ಸಮಸ್ತ ಪ್ರಾಣಿಗಳ ಆದಿ, ಮಧ್ಯ ಮತ್ತು ಅಂತ್ಯ. ಭಗವಂತನೇ ಎಲ್ಲ ಜೀವಾತ್ಮರ ಹಿಂದೆಯೂ ಇರುವನು. ಹೇಗೆ ಎಲ್ಲ ಅಲೆಗಳ ಹಿಂದೆ ಅನಂತ ಸಾಗರ ಇದೆಯೋ ಹಾಗೆಯೇ ಎಲ್ಲ ಜೀವಿಗಳ ಹಿಂದೆ ಪರಮಾತ್ಮನೆಂಬ ಸಾಗರ ಇರುವುದು. ಅವನು ಅಲ್ಲಿ ಮಾನವನ ಆತ್ಮದ ಹಿಂದೆ ಮಾತ್ರ ಇರುವವನಲ್ಲ. ಈ ಪ್ರಪಂಚದಲ್ಲಿ ಸರ್ವ ಪ್ರಾಣಿಗಳ ಆತ್ಮದ ಹಿಂದೆಯೂ ಅವನೇ ಇರುವುದು. ಎಲ್ಲ ಪ್ರಾಣಿ ರಾಶಿಗಳು, ಅವರು ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ತರುಲತೆಗಳಾಗಲಿ ಪಕ್ಷಿ ಕೀಟಗಳಾಗಲಿ ಎಲ್ಲವೂ ಒಂದು ದೇವಾಲಯದಂತೆ. ಕೆಲವು ಅಚಲ ದೇವಾಲಯ ಮತ್ತೆ ಕೆಲವು ಸಚಲ ದೇವಾಲಯ.
ಎಲ್ಲ ಜೀವರಾಶಿಗಳ ಗರ್ಭಗುಡಿಯಲ್ಲಿ ಬೆಳಗುವವನೇ ಭಗವಂತ. ಭಗವಂತನೇ ಸರ್ವ ಪ್ರಾಣಿಗಳ ಆದಿ. ಅವನೇ ಎಲ್ಲವನ್ನೂ ಸೃಷ್ಟಿಸಿರುವನು. ಮನುಷ್ಯರಲ್ಲಿ ಎಷ್ಟೋ ವಿಧ, ಪ್ರಾಣಿಗಳಲ್ಲಿ ಎಷ್ಟೋ ವಿಧ, ಪಶು ಪಕ್ಷಿಗಳಲ್ಲಿ ಎಷ್ಟೋ ವಿಧ, ತರುಲತ ಪುಷ್ಪಗಳಲ್ಲಿ ಎಷ್ಟೋ ವಿಧ, ಲಕ್ಷಾಂತರ ಜಾತಿಗಳಿವೆ. ಪ್ರತಿಯೊಂದು ಜಾತಿಯಲ್ಲೂ ಒಂದರಂತೆ ಮತ್ತೊಂದು ಇಲ್ಲ. ಒಬ್ಬ ಮನುಷ್ಯನಂತೆ ಮತ್ತೊಬ್ಬನಿಲ್ಲ. ಒಬ್ಬ ಮನುಷ್ಯನಲ್ಲಿಯೇ ಒಂದು ಬೆರಳಿನಂತೆ ಮತ್ತೊಂದು ಬೆರಳಿಲ್ಲ, ಒಂದು ಕೂದಲಿನಂತೆ ಮತ್ತೊಂದು ಇಲ್ಲ. ಸೃಷ್ಟಿಕರ್ತನಿಗೆ ಎರಡು ಒಂದೇ ಆಗಿದ್ದರೆ ಬೇಜಾರಾಗಿ ಕಾಣುವುದು. ಮರಗಳನ್ನೇ ತೆಗೆದುಕೊಳ್ಳೋಣ. ಒಂದೊಂದು ಮರವು ತನ್ನ ಕೊಂಬೆಗಳನ್ನು ಹರಡುವ ರೀತಿಯೇ ಬೇರೆ. ಪ್ರತಿಯೊಂದಕ್ಕೂ ಒಂದೊಂದು ವೈಶಿಷ್ಟ್ಯವಿರುವಂತೆ ಕಾಣುವುದು. ಲಕ್ಷೋಪಲಕ್ಷ ಜಾತಿಗಳನ್ನು ಸೃಷ್ಟಿಸಿದವ ಅವನೇ. ಆದರೆ ಇವುಗಳಾವುವು ತಮಗೆ ತಾವೇ ಇಲ್ಲ. ಒಂದಕ್ಕೂ ಮತ್ತೊಂದಕ್ಕೂ ಒಂದು ಸಂಬಂಧವಿದೆ. ದಾರದಿಂದ ವಿಧ ವಿಧದ ಹೂವುಗಳನ್ನು ತೆಗೆದುಕೊಂಡು ಹಾರ ಮಾಡುವಂತೆ ವೈವಿಧ್ಯತೆಗಳನ್ನೆಲ್ಲ ಒಂದು ಸಂಬಂಧ ಸೂತ್ರದಿಂದ ಬಿಗಿದಿರುವನು. ಕೋಟ್ಯಂತರ ಜ್ಯೋತಿ ವತ್ಸರಗಳ ಆಚೆಗಿಂದ ಬರುತ್ತಿರುವ ಬೆಳಕಿಗೂ ನನಗೂ ಸಂಬಂಧವಿದೆ. ನನ್ನ ಸುತ್ತಮುತ್ತಲಿರುವ ಪ್ರತಿಯೊಂದಕ್ಕೂ ನನ್ನ ಸಂಬಂಧವಿದೆ. ಅದರ ಸಂಬಂಧ ನನಗೆ ಇದೆ. ನನ್ನ ಪ್ರಭಾವವನ್ನು ಇತರ ವಸ್ತುಗಳ ಮೇಲೆ ಬೀರುತ್ತಿರುವುದು ಮಾತ್ರವಲ್ಲ, ಇತರ ವಸ್ತುಗಳ ಪ್ರಭಾವಕ್ಕೆ ನಾನು ಒಳಗಾಗುತ್ತಿರುವೆನು. ಈ ಬ್ರಹ್ಮಾಂಡವೆಲ್ಲ ಅನ್ಯೋನ್ಯ ಸಂಬಂಧ ಚೌಕಟ್ಟಿನೊಳಗೆ ಇದೆ. ಈ ಚೌಕಟ್ಟನ್ನು ನಿರ್ಮಿಸಿದವನು ಅವನೇ. ಅದರಲ್ಲಿರುವ ಚಿತ್ರವನ್ನು ಬರೆದವನೂ ಅವನೇ. ಅವನೇ ಪಾಲನಾ ಶಕ್ತಿಯಂತೆ ಇರುವನು. ಜೀವಿಗಳ ಪರಿಪುಷ್ಟಿಗೆ ಎಲ್ಲಾ ಕಡೆಯಲ್ಲಿಯೂ ಒಂದು ವಾತಾವರಣವನ್ನು ನಿರ್ಮಿಸಿರುವನು. ಮಳೆಯಂತೆ ಬೀಳುವುದು, ಬೆಳೆಯಂತೆ ಬರುವುದು, ಹೂವು ಹಣ್ಣುಗಳನ್ನು ಬಿಡುವುದು, ತಾಯಿ ತಂದೆಗಳಲ್ಲಿ ಮಕ್ಕಳ ಬೆಳವಣಿಗೆಗಾಗಿ ಇಟ್ಟಿರುವ ತ್ಯಾಗ ಮತ್ತು ಪ್ರೇಮ ಇವುಗಳೆಲ್ಲ ಅವನಿಂದಲೇ ಬಂದವು. ಈ ಪಾಲನಾ ಶಕ್ತಿ ಎಲ್ಲ ಜೀವರಾಶಿಗಳಲ್ಲಿಯೂ ತಾಂಡವವಾಡುವುದನ್ನು ನೋಡುತ್ತೇವೆ. ಈ ಪಾಲನಾ ಶಕ್ತಿಯೇ ಭಗವಂತನ ವಿಭೂತಿಯ ಒಂದು ಅಂಶ. ಇವನೇ ರುದ್ರ ಶಕ್ತಿ, ಸಂಹಾರ ಶಕ್ತಿ. ಯಾವ ರೈತನ ಕೈ ಬೀಜಗಳನ್ನು ಬಿತ್ತುವುದೋ, ಕಳೆಗಳನ್ನು ಕೀಳುವುದೋ, ಅದೇ ಕೈ ಗುಡುಗೋಲನ್ನು ಹಿಡಿದು ಪೈರನ್ನು ಕತ್ತರಿಸುವುದು. ಹಾಗೆಯೇ ಭಗವಂತ ಒಂದು ಕಡೆಯಿಂದ ಸೃಷ್ಟಿ ಮಾಡುತ್ತಿದ್ದರೆ ಮತ್ತೊಂದು ಕಡೆಯಿಂದ ಸಂಹಾರ ಮಾಡುತ್ತಿರುವನು. ಜ್ವಾಲಾಮುಖಿ ಅವನೇ. ಸಾಂಕ್ರಾಮಿಕ ಜಾಡ್ಯಗಳು, ಘೋರ ಯುದ್ಧಗಳು ಅವನೇ. ಪ್ರವಾಹದ ಹಿಂದೆ, ಬರಗಾಲದ ಹಿಂದೆ ಇರುವವನು ಅವನೇ. ಸ್ವಲ್ಪ ಸ್ವಲ್ಪವಾಗಿ ಕ್ಷಯಿಸಿ ದೇಹದಾರ್ಢ್ಯವನ್ನೆಲ್ಲ ಕಳೆದುಕೊಂಡು ದುರ್ಬಲನಾಗಿ ನಿಸ್ಸಹಾಯನಾಗಿ ಸಾವಿನಲ್ಲಿ ಕೊನೆಗಾಣುವ ಘಟನೆಯಲ್ಲಿಯೂ ಅವನೇ ಇರುವನು. ಮಗುವಿನ ಎಳೆ ನಗೆ, ತಾರುಣ್ಯದ ಉತ್ಸಾಹ, ವೃದ್ಧಾಪ್ಯದ ವ್ಯಾಧಿ ಎಲ್ಲದರ ಹಿಂದೆಯೂ ಕೆಲಸ ಮಾಡುತ್ತಿರುವುದೇ ಭಗವಂತನ ಶಕ್ತಿ. ಸೃಷ್ಟಿಯಲ್ಲಿ, ಪಾಲನದಲ್ಲಿ ದೇವರನ್ನು ನೋಡುವುದು ಸುಲಭ. ಆದರೆ ಸಂಹಾರದ ಹಿಂದೆ ನೋಡುವ ಧೀರರು ಬಹಳ ಅಪರೂಪ. ಅಂಜಿಕೆಯಿಂದ ಕಣ್ಣು ಮುಚ್ಚಿಕೊಳ್ಳುವವರೇ ಜಾಸ್ತಿ. ಆದರೆ ನಿಜವಾದ ಜ್ಞಾನಿಗಳು, ನಿಜವಾದ ಭಕ್ತರು ಎಲ್ಲದರ ಹಿಂದೆಯೂ ಅವನ ಕೈವಾಡವನ್ನೇ ಕಾಣುತ್ತಾರೆ. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಆದಿತ್ಯರಲ್ಲಿ ವಿಷ್ಣು ನಾನು, ಜ್ಯೋತಿಗಳಲ್ಲಿ ಪ್ರಕಾಶಮಾನವಾದ ಸೂರ್ಯ ನಾನು, ವಾಯುಗಳಲ್ಲಿ ಮರೀಚಿ, ನಕ್ಷತ್ರಗಳಲ್ಲಿ ಚಂದ್ರ ನಾನು. ಅದಿತಿಗೆ 12 ಜನ ಮಕ್ಕಳಿದ್ದರು. ಅವರಲ್ಲಿ ವಿಷ್ಣು ಬಹಳ ಪ್ರಖ್ಯಾತನಾದವನು. ಎಲ್ಲರಲ್ಲಿಯೂ ಅವನಿದ್ದರೂ ವಿಷ್ಣುವಿನಲ್ಲಿ ಅವನು ಹೆಚ್ಚು ವ್ಯಕ್ತವಾಗುತ್ತಾನೆ. ಆದ ಕಾರಣ ತಾನು ವಿಷ್ಣು ಎನ್ನುವನು. ಇದು ಪೌರಾಣಿಕ ಭಾವನೆ. ಪ್ರಖ್ಯಾತ ವ್ಯಕ್ತಿಯ ಹಿಂದುಗಡೆ ಇರುವ ಪ್ರಖ್ಯಾತಿಯು ತಾನೇ ಎನ್ನುವನು. ನಮಗೆ ಸೂರ್ಯನನ್ನು ಮೀರಿದ ಜ್ಯೋತಿ ಮತ್ಯಾವುದೂ ಇಲ್ಲ. ಇದರಷ್ಟು ಪ್ರಯೋಜನವಾಗಿರುವ ಜ್ಯೋತಿಯು ಮತ್ತಾವುದೂ ಇಲ್ಲ. ನಮ್ಮ ಜೀವನವೇ ಸೂರ್ಯನ ಜ್ಯೋತಿಯ ಮೇಲೆ ನಿಂತಿದೆ. ಆದ ಕಾರಣವೇ ನಾವು ಸೂರ್ಯನನ್ನು ಬರೀ ಸೂರ್ಯ ಎಂದು ಕರೆಯುವುದಿಲ್ಲ, ಅವನನ್ನು ಸೂರ್ಯನಾರಾಯಣ ಎಂದು ಕರೆಯುತ್ತೇವೆ. ನಾರಾಯಣನೇ ಸೂರ್ಯನಂತೆ ಬೆಳಗುತ್ತಿರುವನು. ಮರುತ್ ಗಣಗಳು ಎಂದರೆ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿರುವ ಗಾಳಿ. ಅವು ಬಗೆ ಬಗೆಯಾಗಿರುತ್ತವೆ. ಕೆಲವು ಭೂಮಿಗೆ ಸಮೀಪದಲ್ಲಿವೆ. ಅದು ತಂಗಾಳಿಯಂತೆ ಬೀಸುವುದು, ಚಂಡಮಾರುತದಂತೆ ಬೀಸುವುದು, ಸುಂಟರ ಗಾಳಿಯಂತೆ ಬೀಸುವುದು. ಗಾಳಿ ಒಂದೇ ಆದರೂ ಅದು ವಿವಿಧ ಆಕಾರಗಳನ್ನು ಮತ್ತು ಹೆಸರುಗಳನ್ನು ತಾಳುವುದು. ಅದರಲ್ಲಿ ಮರೀಚಿ ಎಂಬ ಗಾಳಿಯ ಪ್ರವಾಹ ನಮಗೆ ಬಹಳ ಹತ್ತಿರವಾಗಿರುವುದು. ಅದರಿಂದಲೇ ನಾವು ಬಾಳಿ ಬದುಕಬೇಕಾದರೆ ಎಲ್ಲ ಗಾಳಿಯಲ್ಲಿ ಅವನಿದ್ದರೂ ನಮ್ಮ ದೃಷ್ಟಿಯಿಂದ ಅವನು ಇದರಲ್ಲಿ ಹೆಚ್ಚಾಗಿ ಇರುವಂತೆ ತೋರುತ್ತಾನೆ. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಎನ್ನುತ್ತಾನೆ. ಸೂರ್ಯನ ವಿನಃ
ಬೇರೆ ಪ್ರಕಾಶಮಾನವಾದ ವಸ್ತುಗಳು ನಕ್ಷತ್ರಗಳು. ಬಹುಶಃ ಆಗಿನ ಕಾಲದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಇವುಗಳಿಗೆ ವ್ಯತ್ಯಾಸವನ್ನು ಅಷ್ಟು ಮಾಡಿರಲಿಲ್ಲ ಎಂದು ತೋರುವುದು. ಮೇಲೆ ಬೆಳಗುವ ವಸ್ತುಗಳಲ್ಲಿ ನಮಗೆ ಬಹಳ ಸಮೀಪವಾಗಿರುವವನು, ಸೂರ್ಯನನ್ನು ಬಿಟ್ಟರೆ ಅತ್ಯಂತ ಕಾಂತಿ ಕೊಡುವವನು ಎಂದರೆ ಚಂದ್ರ. ಆ ಪ್ರಕಾಶದ ಹಿಂದೆಯೂ ಅವನೇ ಇರುವನು. ಶಾಖವನ್ನು ಕೊಡುವ, ಕೋರೈಸುತ್ತಿರುವ ಸೂರ್ಯನ ಹಿಂದೆ ಹೇಗೆ ಅವನು ಇರುವನೋ ಹಾಗೆಯೇ ಆಹ್ಲಾದಕರವಾಗಿ ತಂಪಿನ ಕಾಂತಿಯನ್ನು ಕೊಡುವ ಚಂದ್ರನ ಹಿಂದೆಯೂ ಅದೇ ಭಗವಂತನೇ ಇರುವನು. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ನಾನು ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತಗಳಲ್ಲಿ ಚೈತನ್ಯ. ನಾನು ವೇದಗಳಲ್ಲಿ ಸಾಮವೇದ ಎನ್ನುವನು. ಸಾಮವೇದವನ್ನು ರಾಗವಾಗಿ ಹೇಳಲೂಬಹುದು ಮತ್ತು ಅದರಲ್ಲಿ ಬಹಳ ಉದಾತ್ತವಾದ ಅರ್ಥವೂ ಇದೆ. ಇಂದ್ರಿಯಗಳಲ್ಲಿ ಮನಸ್ಸು ಎನ್ನುತ್ತಾನೆ. 5 ಕರ್ಮೇಂದ್ರಿಯಗಳಿವೆ ಮತ್ತು 5 ಜ್ಞಾನೇಂದ್ರಿಯಗಳಿವೆ. ಅದರ ಹಿಂದೆ ಮನಸ್ಸಿದೆ. ಇದೆಲ್ಲ ಸೇರಿ ಇಂದ್ರಿಯವಾಗುವುದು. ಕರ್ಮೇಂದ್ರಿಯಗಳೇ ಕೈ, ಕಾಲು, ವಾಕ್ಕು, ಪಾಯು ಮತ್ತು ಉಪಸ್ಥ. ಜ್ಞಾನೇಂದ್ರಿಯಗಳೇ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಇವುಗಳೆಲ್ಲ ಕೆಲಸ ಮಾಡಬೇಕಾದರೆ ಅದರ ಹಿಂದೆ ಮನಸ್ಸಿದ್ದರೆ ಮಾತ್ರ ಸಾಧ್ಯ. ಮನಸ್ಸಿಲ್ಲದಿದ್ದರೆ ಕಣ್ಣು ನೋಡುತ್ತಿದ್ದರೂ ನೋಡಲಾರದು, ಕಿವಿ ಕೇಳುತ್ತಿದ್ದರೂ ಕೇಳಲಾರದು, ತಿನ್ನುತ್ತಿದ್ದರೂ ರುಚಿ ತಿಳಿದುಕೊಳ್ಳಲಾರದು. ನಾವು ಯಾವುದೋ ಒಂದು ಗಾಢ ಆಲೋಚನೆಯಲ್ಲಿ ತತ್ಪರರಾಗಿರುವಾಗ ನಮ್ಮ ಕಣ್ಣ ಮುಂದೆಯೇ ಏನೇನೋ ಆಗಬಹುದು. ಆದರೂ ಅದನ್ನು ನಾವು ಗಮನಿಸುವುದಿಲ್ಲ. ಏಕೆಂದರೆ ಮನಸ್ಸು ಆ ಸಮಯದಲ್ಲಿ ಮತ್ತಾವುದರಲ್ಲೋ ತನ್ಮಯವಾಗಿರುವುದು. ಇತರ ಇಂದ್ರಿಯಗಳನ್ನು ಉಜ್ಜೀವನಗೊಳಿಸುವುದೇ ಅದರ ಹಿಂದೆ ಇರುವ ಮನಸ್ಸು. ದೇವತೆಗಳಲ್ಲೆಲ್ಲ ಸರ್ವಶ್ರೇಷ್ಠನಾದವನೇ ಇಂದ್ರ. ಅವನ ಆಜ್ಞಾನುಸಾರ ಇತರ ದೇವತೆಗಳು ಕೆಲಸ ಮಾಡುವರು. ಭೂತಗಳಲ್ಲಿ ಚೈತನ್ಯ ಎನ್ನುತ್ತಾನೆ. ಜೀವರಾಶಿಗಳಲ್ಲಿ ಅತ್ಯಂತ ಮುಖ್ಯವಾಗಿರುವುದೇ ಚೈತನ್ಯ ಎಂದರೆ ಜೀವದ ಅಂಶ. ಅದಿದ್ದರೆ ಬದುಕಿರಬೇಕಾದರೆ ಎಂತಹ ಪ್ರಾಣಿಯಾಗಲಿ ಎಂತಹ ದೊಡ್ಡ ಮೇಧಾವಿಯಾಗಲಿ ಮುಂಚೆ ಅವನು ಬದುಕಿದ್ದರೆ ಮಾತ್ರ ಬೆಲೆ, ಇಲ್ಲದೆ ಇದ್ದರೆ ಇಲ್ಲ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ. ನಾನು ಏಕಾದಶ ರುದ್ರರಲ್ಲಿ ಶಂಕರ, ಯಕ್ಷ ರಾಕ್ಷಸರಲ್ಲಿ ಕುಬೇರ, ಅಷ್ಟವಸುಗಳಲ್ಲಿ ಅಗ್ನಿ, ಶಿಖರಗಳಲ್ಲಿ ಮೇರು. 11 ಜನ ರುದ್ರರಲ್ಲಿ ತುಂಬಾ ಪ್ರಖ್ಯಾತನಾದವನೇ ಶಂಕರ. ಆದ ಕಾರಣವೇ ನಾನೇ ಅವನು ಎನ್ನುತ್ತಾನೆ. ಯಕ್ಷ ರಾಕ್ಷಸರ ತಂಡಕ್ಕೆ ಕುಬೇರ ಅಧಿಪತಿ. ಅವನು ಐಶ್ವರ್ಯಕ್ಕೆ ಅಧಿಪತಿ ಎಂದು ಹೆಸರಾಂತ ವ್ಯಕ್ತಿಯಾಗಿರುವನು. ಅವನ ಹಿಂದೆ ಒಂದು ರಾಕ್ಷಸರ ತಂಡವಿತ್ತೆಂದು ಪುರಾಣಗಳು ಹೇಳುವವು. ರಾವಣ ಕೂಡ ಕುಬೇರನ ತಮ್ಮನಾಗಿದ್ದ. 6 ಜನ ವಸುಗಳಲ್ಲಿ ಅಗ್ನಿ ತುಂಬಾ ಮುಖ್ಯ. ಹಿಂದಿನ ಕಾಲದಲ್ಲಿ ನಾವು ಕೊಡುತ್ತಿದ್ದ ಆಹುತಿಗಳನ್ನು ಅಗ್ನಿಯೇ ಆಯಾ ದೇವತೆಗಳಿಗೆ ಅರ್ಪಿಸುತ್ತಿದ್ದನು. ಪೌರಾಣಿಕ ದೇವತೆಗಳಲ್ಲಿ ಇವನು ತುಂಬಾ ಪ್ರಸಿದ್ಧ. ಈಗಿನ ಕಾಲದಲ್ಲಂತೂ ಬೆಂಕಿಯ ಮೇಲೆ ನಮ್ಮ ನಾಗರಿಕತೆ ನಿಂತಿರುವುದು. ನಮ್ಮ ದೇಹ ಕೆಲಸ ಮಾಡಲು ಆಹಾರವನ್ನು ಕೊಡುವುದಕ್ಕೆ ಮುಂಚೆ ಅದು ಅಗ್ನಿಯಿಂದ ಬೆಂದಿರಬೇಕು. ಫ್ಯಾಕ್ಟರಿಯ ಯಂತ್ರಗಳು ಕೆಲಸ ಮಾಡಬೇಕಾದರೆ ಒಂದಲ್ಲ ಒಂದು ರೂಪಿನಲ್ಲಿ ಅಗ್ನಿ ಇರಬೇಕು. ನಮಗೆ ದೀಪ ಬೇಕಾದರೆ, ಕಾವು ಬೇಕಾದರೆ ಅಗ್ನಿ ಬೇಕು. ಯಾಗ ಯಜ್ಞಗಳನ್ನು ಮಾಡಬೇಕಾದರೂ ಅಗ್ನಿ ಬೇಕು. ಶಿಖರಗಳಲ್ಲಿ ಮೇರು ಎನ್ನುವನು. ಮೇರು ಪರ್ವತ ಎಂಬುದು ಬಹಳ ಎತ್ತರವಾದ ಪರ್ವತ. ಇದು ಪೌರಾಣಿಕ ಪರ್ವತ. ದೇವತೆಗಳು ಇದರ ಮೇಲೆ ವಾಸ ಮಾಡುತ್ತಿದ್ದರೆಂದು, ಸೂರ್ಯ ಚಂದ್ರರು ಇದರ ಸುತ್ತ ಸುತ್ತುತ್ತಿದ್ದರೆಂದು ಹೇಳುವರು. ಇದರಲ್ಲಿ ಬಹಳ ಸುಂದರವಾದ ಶಿಖರಗಳಿವೆ. ಆ ಶಿಖರಗಳಲ್ಲಿ ಮೇರು ಶಿಖರ ನಾನೇ ಎನ್ನುವನು. ಇಲ್ಲಿ ಆ ಹಳೆಯ ಪರ್ವತ ವಾಸ್ತವಿಕವಾಗಿ ಇರಲೇಬೇಕೆಂದಲ್ಲ. ಯಾವ ಪ್ರಪಂಚದಲ್ಲಾದರೂ ಇರಲಿ, ಕೇವಲ ಕಲ್ಪನೆಯೇ ಆಗಿರಲಿ, ಪುರಾಣಗಳಲ್ಲಿ ಬರುವುದೇ ಆಗಿರಲಿ, ಅಥವಾ ಸುಂದರವಾದ ಶಿಖರಗಳುಳ್ಳ ಮತ್ತೆ ಬೇರಾವುದಾದರೂ ಆಗಲಿ, ಅಂತೂ ಆ ಸೌಂದರ್ಯಕ್ಕೆ ಇದು ಅನ್ವಯಿಸುವುದು. ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಅರ್ಜುನ,
ರಾಜಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿ ನಾನು ಎಂದು ತಿಳಿದುಕೋ. ನಾನು ಸೇನಾಪತಿಗಳಲ್ಲಿ ಸ್ಕಂದ, ಸರಸ್ಸುಗಳಲ್ಲಿ ಸಾಗರ. ಬೃಹಸ್ಪತಿ ಎಂಬುವನು ದೇವತೆಗಳ ಪುರೋಹಿತ. ಆತ ಬಹಳ ಬುದ್ಧಿವಂತ. ಈಗಲೂ ಕೂಡ ಯಾರಾದರೂ ಬಹಳ ಬುದ್ಧಿವಂತರಾಗಿದ್ದರೆ ನಾವು ಅವರನ್ನು ಬೃಹಸ್ಪತಿ ಎಂದು ಕರೆಯುತ್ತೇವೆ. ಆಗಿನ ಕಾಲದ ಪುರೋಹಿತನನ್ನು ಈಗಿನ ಕಾಲದಲ್ಲಿ ಶೋಚನೀಯ ಸ್ಥಿತಿಯಲ್ಲಿರುವ ಪುರೋಹಿತರೊಂದಿಗೆ ಹೋಲಿಸಬಾರದು. ಆಗಿನ ಕಾಲದಲ್ಲಿ ಅವನು ಶ್ರೇಷ್ಠ ಪುರೋಹಿತನೆಂದರೆ ಶ್ರೇಷ್ಠ ಮಂತ್ರಿಯಂತೆ ಅತ್ಯಂತ ಶ್ರೇಷ್ಠವಾದ ಸಲಹೆಗಳನ್ನು ರಾಜನಿಗೆ ಕೊಡುವ ವಿದ್ವತ್ತಿತ್ತು. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನಿರ್ಣಯಿಸುವ ಬುದ್ಧಿಶಕ್ತಿ ಇತ್ತು ಅವನಿಗೆ. ಆ ವಿದ್ವತ್ ಮತ್ತು ಬುದ್ಧಿಶಕ್ತಿಯ ಹಿಂದೆ ಇದ್ದುದು ಭಗವತ್ ಶಕ್ತಿ. ನಾನು ಸೇನಾಪತಿಗಳಲ್ಲಿ ಸ್ಕಂದ ಎನ್ನುವನು. ತಾರಕಾಸುರನ ಸಂಹಾರಕ್ಕೆ ಶಿವನಿಂದ ಉದಯಿಸಿದವನು ಸ್ಕಂದ. ಹಲವು ಪುರಾಣಗಳು ಇದನ್ನು ವಿವರಿಸುತ್ತವೆ. ಕಾಳಿದಾಸನ ಕುಮಾರ ಸಂಭವದ ಕಥಾವಸ್ತುವಾದರೂ ಈ ಸ್ಕಂದನ ಜನನದ ವಿಷಯವಾಗಿಯೇ ಇದೆ. ಸ್ಕಂದನೇ ಶಿವನೊಡನೆ ಸೇನಾನಿಯಾಗಿ ಹೋಗಿ ತಾರಕಾಸುರನನ್ನು ಗೆಲ್ಲುವನು. ಸರಸ್ಸುಗಳಲ್ಲಿ ಎಂದರೆ ನೀರು ನಿಲ್ಲುವ ಸ್ಥಳಗಳಲ್ಲಿ ಸಾಗರ ಎನ್ನುವನು. ಸಾಗರದಷ್ಟು ವಿಶಾಲವಾಗಿ ಪ್ರಪಂಚವನ್ನೆಲ್ಲ ಹಬ್ಬಿರುವುದು ಮತ್ತಾವುದೂ ಇಲ್ಲ. ಇರುವುದು ಒಂದೇ ಅನಂತ ಸಾಗರ. ಅದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಿದೆ. ಅನಂತ ಸಾಗರದ ತಡಿಯಲ್ಲಿ ನಿಂತರೆ ನಮಗೆ ಭೂಮದ ದರ್ಶನವಾಗುವುದು. ಹೇಗೆ ಹಿಂದೂಗಳಿಗೆ ಗಂಗಾ ಸ್ನಾನ ಪವಿತ್ರವೋ ಹಾಗೆಯೇ ಸಾಗರ ಸ್ನಾನವು ಪವಿತ್ರ. ಆದ ಕಾರಣವೇ ಸಾಗರದ ಸಮೀಪದಲ್ಲಿ ಇರುವವರು ಪುಣ್ಯ ದಿನಗಳಲ್ಲಿ ಸ್ನಾನ ಮಾಡುವುದಕ್ಕೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನೆರೆಯುವರು. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ನಾನು ಮಹಾಋಷಿಗಳಲ್ಲಿ ಭೃಗು, ಪದಗಳಲ್ಲಿ ಏಕಾಕ್ಷರವಾದ ಪ್ರಣವ, ಯಜ್ಞಗಳಲ್ಲಿ ಜಪಯಜ್ಞ, ಸ್ಥಾವರಗಳಲ್ಲಿ ಹಿಮಾಲಯ. ಭೃಗು ಸಪ್ತ ಮಹರ್ಷಿಗಳಲ್ಲಿ ಶ್ರೇಷ್ಠನಾದವನು. ತಪಸ್ಸಿನಲ್ಲಿ ಜ್ಞಾನದಲ್ಲಿ ಅವನನ್ನು ಮೀರುವವರಿಲ್ಲ. ಪದಗಳಲ್ಲೆಲ್ಲ ಓಂಕಾರದಷ್ಟು ಸಂಕ್ಷೇಪವಾದ ಪದ ಮತ್ತೊಂದು ಇಲ್ಲ. ಜೊತೆಗೆ ಇದರಷ್ಟು ಪವಿತ್ರವಾದ ಮತ್ತಾವ ಪದವೂ ಇಲ್ಲ. ಓಂಕಾರ ಎಲ್ಲ ಮಂತ್ರಗಳ ತಾಯಿ, ಎಲ್ಲ ಶಬ್ದಗಳ ಮೂಲ. ಸಗುಣ ಮತ್ತು ನಿರ್ಗುಣಗಳೆರಡಕ್ಕೂ ಸಂಕೇತವಾಗಿರುವುದು ಇದು. ಪರಬ್ರಹ್ಮನ ಸಂಕೇತ ರೂಪವಾಗಿ ನಾವು ಓಂಕಾರವನ್ನು ಉಪಯೋಗಿಸುತ್ತೇವೆ. ಯಜ್ಞಗಳಲ್ಲಿ ಜಪಯಜ್ಞವೇ ನಾನು ಎನ್ನುತ್ತಾನೆ ಶ್ರೀಕೃಷ್ಣ. ಜಪದಷ್ಟು ಸುಲಭವಾಗಿರುವುದು ಸರಳವಾಗಿರುವುದು ಮತ್ತಾವುದೂ ಇಲ್ಲ. ಇದು ಸುಲಭ ಮತ್ತು ಸರಳ ಮಾತ್ರ ಅಲ್ಲ, ಇದರಷ್ಟು ಪ್ರಭಾವಕಾರಿಯಾಗಿರುವುದು ಮತ್ತೊಂದು ಇಲ್ಲ. ಇದನ್ನು ಮಾಡುವುದು ಸುಲಭ. ನಮಗೆ ಪ್ರಿಯವಾದ ಯಾವುದಾದರೂ ದೇವರ ಹೆಸರನ್ನು ಮನದಲ್ಲೇ ಜಪಿಸಬಹುದು. ದೊಡ್ಡ ಮಂತ್ರವನ್ನು ಜ್ಞಾಪಕದಲ್ಲಿ ಇಡಬೇಕಾದರೆ ಕಷ್ಟ. ಸಣ್ಣ ದೇವರ ಹೆಸರನ್ನು ಜ್ಞಾಪಕದಲ್ಲಿಡುವುದು ಸುಲಭ. ಬಾಹ್ಯ ಪೂಜಾದಿಗಳನ್ನು ಮಾಡಬೇಕಾದರೆ ಅದಕ್ಕೆ ಸ್ಥಳ ಬೇಕು, 28 ವಸ್ತುಗಳು ಬೇಕು. ಇವುಗಳಾವುವೂ ಬೇಕಾಗಿಲ್ಲ ಭಗವಂತನ ಹೆಸರನ್ನು ಜಪ ಮಾಡುವುದಕ್ಕೆ. ಇದನ್ನು ಮಾಡುವುದಕ್ಕೆ ಸ್ತ್ರೀ ಪುರುಷ ಭೇದವಿಲ್ಲ, ಬ್ರಾಹ್ಮಣ ಬ್ರಾಹ್ಮಣೇತರ ಭೇದವಿಲ್ಲ. ಮಡಿ ಮೈಲಿಗೆಯ ಕಟ್ಟುನಿಟ್ಟುಗಳು ಬೇಕಾಗಿಲ್ಲ. ಯಾರು ಬೇಕಾದರೂ ಯಾವ ಸ್ಥಿತಿಯಲ್ಲಿ ಬೇಕಾದರೂ ಇದನ್ನು ಮಾಡಬಹುದು. ಜಪವೆಂದರೆ ಭಗವಂತನ ನಾಮವನ್ನು ಮನದಲ್ಲಿ ಚಿಂತಿಸುವುದು. ದೇವರ ಹೆಸರೇ ಅವನಿಗೆ ಕಟ್ಟಿರುವ ದಾರ. ಪಟ ದೂರದಲ್ಲಿ ಆಡುತ್ತಿದ್ದರೂ ಅದರ ದಾರ ನಮ್ಮ ಕೈಯಲ್ಲಿ ಇದ್ದರೆ ಅದನ್ನು ನಮ್ಮ ಹತ್ತಿರ ಸೆಳೆಯಬಹುದು. ದೇವರ ಹೆಸರಿನಲ್ಲಿ ಅವನ ಶಕ್ತಿಯೆಲ್ಲ ಸ್ಪಂದಿಸುತ್ತಿದೆ. ಸಾಸುವೆ ಕಾಳಿಗಿಂತ ಸಣ್ಣದಾದ ಬೀಜದಲ್ಲಿ ದೊಡ್ಡ ಆಲದ ಮರ ಇರುವ ಹಾಗೆ ಭಗವಂತನ ಸಣ್ಣ ನಾಮದಲ್ಲಿ ದೊಡ್ಡ ಶಕ್ತಿ ಅವಿತಿರುವುದು. ಆ ನಾಮವನ್ನು ಶ್ರದ್ಧೆಯಿಂದ ಕೃಷಿ ಮಾಡಿದರೆ ಎಕರೆಗಳಷ್ಟು ವಿಸ್ತಾರವಾಗಿ ಹಬ್ಬುವ ಆಲದ ಮರದಂತೆ ಬೆಳೆಸಬಹುದು. ದೇವರು ಹೇಗಿದ್ದಾನೆಯೋ ನಮಗೆ ಅದು ಗೊತ್ತಿಲ್ಲ, ಆದರೆ ಅವನ ನಾಮ ನಮಗೆ ಗೊತ್ತಿದೆ. ಅದನ್ನು ಜಪಿಸುತ್ತಾ ಹೋದರೆ ಸಾಕು. ಅದರಲ್ಲಿರುವ ಶಕ್ತಿಯೆಲ್ಲ ಜಾಗೃತವಾಗಿ ನಮ್ಮ ಜೀವನದ ಮೇಲೆ ತಮ್ಮ ಪ್ರಭಾವ ಬೀರುತ್ತವೆ. ಶ್ರೀರಾಮಕೃಷ್ಣರು ನಾಮ ಮತ್ತು ನಾಮಿ ಎರಡು ಒಂದೇ ನಾಣ್ಯದ ಎರಡು ಕಡೆಗಳಂತೆ ಎಂದು ಹೇಳುತ್ತಿದ್ದರು. ಒಂದು ಕಡೆ ಅವನ ಹೆಸರಿದೆ, ಮತ್ತೊಂದು ಕಡೆ ಅವನ ಜ್ಞಾನ, ಪವಿತ್ರತೆ, ಶಕ್ತಿಗಳೆಲ್ಲ ಇವೆ. ಒಂದಿದ್ದರೆ ಮತ್ತೊಂದು ಅದರ ಹಿಂದೆ ಇದ್ದೇ ಇರುವುದು. ಭಗವಂತನಿಗಿಂತ ಅವನ ಹೆಸರಿನಲ್ಲಿ ಹೆಚ್ಚು ಶಕ್ತಿ ಇದೆ ಎಂದು ನಮ್ಮ ದಾಸರು ಹಾಡುತ್ತಾರೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂದು ಕೇವಲ ಅವನ ನಾಮದಲ್ಲೇ ಶರಣಾಗುವವರು ಇದ್ದಾರೆ. ಶ್ರೀರಾಮಕೃಷ್ಣರು ಒಮ್ಮೆ ಹಾಸ್ಯವಾಗಿ ಹೇಳುತ್ತಾರೆ,
ಸಾಕ್ಷಾತ್ ರಾಮನೇ ಲಂಕೆಗೆ ಹೋಗಲು ಸೇತುವೆ ಕಟ್ಟಬೇಕಾಯಿತು. ಆದರೆ ಹನುಮಂತನಾದರೂ ರಾಮನ ಹೆಸರಿನ ಬಲದಿಂದಲೇ ಸಾಗರವನ್ನು ದಾಟಿದ. ಭಗವಂತನ ನಾಮ ಜೇಬಿನಲ್ಲಿಟ್ಟಿರುವ ರೇಡಿಯೋ ಸೆಟ್ಟಿನಂತೆ ಕೂತ ಕಡೆ ನಿಂತ ಕಡೆ ಅವನ ನಾಮವನ್ನು ಉಚ್ಚರಿಸುತ್ತಾ ಅವನಿಗೆ ಸಂಬಂಧಪಟ್ಟ ಭಾವಗಳನ್ನು ಮೆಲ್ಲಬಹುದು. ಅವನನ್ನು ಜಪಿಸುತ್ತಾ ಹೋದರೆ ಮನಸ್ಸು ಶುದ್ಧವಾಗುವುದು, ಏಕಾಗ್ರವಾಗುವುದು. ಇವುಗಳನ್ನೆಲ್ಲ ಮತ್ತಾವ ಸಾಧನೆಯಲ್ಲಿಯೂ ಇಷ್ಟು ಸುಲಭವಾಗಿ ಪಡೆಯಲಾರೆವು. ಆದ ಕಾರಣವೇ ಭಗವಂತ ತಾನು ಆ ಸಾಧನೆಯ ಹಿಂದೆ ಎಲ್ಲಾ ಸಾಧನೆಗಳಿಗಿಂತಲೂ ಹೆಚ್ಚಾಗಿ ಇದ್ದೇನೆ ಎಂದು ಹೇಳುತ್ತಾನೆ. ಪರ್ವತಗಳಲ್ಲಿ ನಾನು ಹಿಮಾಲಯ ಎನ್ನುತ್ತಾನೆ. ಇದರಷ್ಟು ಭವ್ಯವಾಗಿರುವುದು, ವಿಸ್ತಾರವಾಗಿರುವುದು, ಎತ್ತರವಾಗಿರುವುದು ಮತ್ತಾವುದೂ ಇಲ್ಲ. ಸುಮಾರು 1500 ಮೈಲಿಗಳಷ್ಟು ಉದ್ದವಾಗಿದೆ, 500 ಮೈಲಿಗಳಷ್ಟು ವಿಸ್ತಾರವಾಗಿದೆ. ಆಕಾಶವನ್ನು ಭೇದಿಸಿಕೊಂಡು ಹೋಗುವಷ್ಟು ಶಿಖರಗಳು ಎಷ್ಟೊಂದು ಇವೆ. ತುಷಾರ ಹಾರವನ್ನು ಧರಿಸಿ ಧ್ಯಾನಾವಸ್ಥೆಯಲ್ಲಿರುವ ಪರಮ ಶಿವನ ನೆನಪನ್ನು ತರುವವು ಈ ಶಿಖರಗಳು. ಇದರಡಿಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಹರಡಿತು. ಇದರಿಂದ ಉದಿಸಿ ಬಂದ ನದಿ ತೀರದಲ್ಲಿ ನಮ್ಮ ಋಷಿಗಳು ತಪಸ್ಸು ಮಾಡಿದರು. ನಾವೆಲ್ಲ ಎಲ್ಲೇ ಇರಲಿ ಹಿಮಾಲಯದ ಮಕ್ಕಳು. ಅದರ ಪದತಳದಲ್ಲಿ ನಾವು ಬಾಳಿ ಬದುಕಿದೆವು, ಬೆಳಕು ಕಂಡೆವು. ಈ ಹಿಮಾಲಯವೇ ನಾನು ಎಂದರೆ ಅದೊಂದು ಅತಿಶಯೋಕ್ತಿಯಲ್ಲ. ಈ ಬ್ರಹ್ಮಾಂಡದಲ್ಲಿ ಪ್ರಕೃತಿಯೇ ಭಗವಂತನಿಗೆ ನಿರ್ಮಿಸಿದ ಬೃಹತ್ ದೇವಾಲಯ ಹಿಮಾಲಯ. ಅದರಲ್ಲಿರುವ ಆರಾಧ್ಯ ಮೂರ್ತಿಯೇ ಪರಮಾತ್ಮ. ನಾವು ಯಾವ ಹೆಸರಿನಿಂದಲೇ ಕರೆಯಲಿ ಎಲ್ಲಾ ಸಲ್ಲುವುದು ಅವನಿಗೆ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ನಾನು ಸಮಸ್ತ ವೃಕ್ಷಗಳಲ್ಲಿ ಅಶ್ವತ್ಥ, ದೇವ ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ, ಸಿದ್ಧರಲ್ಲಿ ಕಪಿಲ ಮುನಿ. ವೃಕ್ಷಗಳಲ್ಲಿ ಅಶ್ವತ್ಥ ಪವಿತ್ರವೆಂಬ ಭಾವನೆ ಹಿಂದಿನಿಂದಲೂ ಹಿಂದೂಗಳಲ್ಲಿ ಬಂದಿದೆ. ಯಾಗ ಯಜ್ಞಗಳ ಕಾಲದಲ್ಲಿ ಬೆಂಕಿಯನ್ನು ಉತ್ಪತ್ತಿ ಮಾಡುವಾಗ ಇದರ ಕಡ್ಡಿಯನ್ನು ಉಪಯೋಗಿಸುವರು. ತ್ರಿಮೂರ್ತಿಗಳ ವಾಸಸ್ಥಾನವೆಂದು ಈ ವೃಕ್ಷ ಪ್ರಖ್ಯಾತವಾಗಿದೆ. ವಿಷ್ಣು ಪ್ರಳಯ ಕಾಲದಲ್ಲಿ ಅರಳಿಯ ಎಲೆಯ ಮೇಲೆ ಪ್ರಳಯ ಜಲದಲ್ಲಿ ಮಗುವಿನ ರೂಪದಲ್ಲಿ ತೇಲುತ್ತಿರುವನು ಎಂಬ ಭಾವನೆ ಕೂಡ ಪುರಾಣಗಳಲ್ಲಿ ಬರುವುದು. ನಾರದರು ದೇವ ಋಷಿಗಳಲ್ಲಿ ಬಹಳ ಪ್ರಖ್ಯಾತರಾದವರು. ಅವರು ಭಗವಂತನ ಪರಮ ಭಕ್ತರು ಎಂದು ಪ್ರಖ್ಯಾತರಾಗಿದ್ದಾರೆ. ರಾಮಾಯಣ ಮಹಾಕಾವ್ಯವನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಬರೆಯುವುದಕ್ಕೆ ಸ್ಫೂರ್ತಿಯನ್ನು ಕೊಟ್ಟವರು ನಾರದರು. ವ್ಯಾಸರಿಗೆ ಭಾಗವತವನ್ನು ಬರೆಯಬೇಕೆಂದು ಹೇಳಿದವರು ನಾರದರು. ಈ ಹೆಸರು ಹಿಂದೂಗಳಲ್ಲಿ ಚಿರಪರಿಚಿತವಾಗಿದೆ. ಯಾವ ಕಾಲದಲ್ಲಾಗಲಿ ದೇಶದಲ್ಲಾಗಲಿ ನಾರದರು ಇರುವರು. ಅವರೊಬ್ಬ ಚಿರಂಜೀವಿಗಳು ಎಂದು ಪುರಾಣ ಸಾರುವುದು. ಗಂಧರ್ವರು ಎಂಬ ಜನಾಂಗ ಶ್ರೀಕೃಷ್ಣ ಇದ್ದ ಕಾಲದಲ್ಲಿ ಇದ್ದಿರಬಹುದು. ಅವರು ಹಾಡುವುದರಲ್ಲಿ ಪ್ರಖ್ಯಾತಿಯನ್ನು ಪಡೆದವರು. ಚಿತ್ರರಥ ಎಂಬುವನು ಅವರಲ್ಲಿ ಪ್ರಖ್ಯಾತನಾದ ರಾಜ. ಬಹುಶಃ ಆತ ಶ್ರೀಕೃಷ್ಣನ ಸಮಕಾಲೀನ ಇರಬಹುದು. ಯೋಗಾಭ್ಯಾಸ ಮಾಡಿ ಸಿದ್ಧಿಯನ್ನು ಪಡೆದವರಲ್ಲಿ ಕಪಿಲ ನಾನು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಅವರೇ ಸಾಂಖ್ಯ ಸಿದ್ಧಾಂತದ ಮೂಲ ಪುರುಷರು. ಕಾಲಕ್ರಮೇಣ ವೇದಾಂತ ಸಾಂಖ್ಯ ಸಿದ್ಧಾಂತದ ಮುಖ್ಯವಾದ ತತ್ವಭಾಗವನ್ನೆಲ್ಲ ಹೀರಿಕೊಂಡು ತನ್ನಲ್ಲಿ ಅದನ್ನು ಅಳವಡಿಸಿಕೊಂಡಿತು. ಶ್ರೀಕೃಷ್ಣನ ಕಾಲಕ್ಕೆ ಕಪಿಲರು ದೊಡ್ಡ ಜ್ಞಾನಿಗಳು ಮತ್ತು ಸಿದ್ಧಪುರುಷರು ಎಂದು ಖ್ಯಾತಿವಂತರಾಗಿದ್ದರು. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಕುದುರೆಗಳಲ್ಲಿ ಅಮೃತದಿಂದ ಹುಟ್ಟಿದ ಉಚ್ಚೈಶ್ರವ ನಾನೆಂದು ತಿಳಿ. ಆನೆಗಳಲ್ಲಿ ಐರಾವತ, ನರರಲ್ಲಿ ನರಪತಿ ನಾನು. ಉಚ್ಚೈಶ್ರವಸು ಎಂಬ ಕುದುರೆ, ಐರಾವತ ಎಂಬ ಆನೆ ಎರಡೂ ಕೂಡ ಕ್ಷೀರ ಸಮುದ್ರವನ್ನು ದೇವದಾನವರು ಅಮೃತಕ್ಕಾಗಿ ಕಡೆದಾಗ ಹುಟ್ಟಿದ್ದು ಎಂದು ಪುರಾಣದಲ್ಲಿ ಬರುವುದು. ಕುದುರೆಗಳಲ್ಲಿ ಇದು ಸರ್ವಶ್ರೇಷ್ಠವಾದುದೆಂದು, ಆನೆಗಳಲ್ಲಿ ಐರಾವತ ಸರ್ವಶ್ರೇಷ್ಠವಾದುದೆಂದು ಪ್ರತೀತಿ. ಮನುಷ್ಯರಲ್ಲಿ ಅವನು ರಾಜ. ಹಿಂದಿನ ಕಾಲದಲ್ಲಿ ರಾಜನೇ ಅತ್ಯಂತ ಮುಖ್ಯ. ಅವನ ಮಾತು ಶಾಸನ. ಯಾರೂ ಅವನನ್ನು ಮೀರುವವರಿಲ್ಲ. ಅಧಿಕಾರದಲ್ಲಿ ಅವನು ಎಲ್ಲರನ್ನೂ ಆಳುವವನು, ಎಲ್ಲರನ್ನೂ ರಕ್ಷಿಸುವವನು. ಭಗವಂತನ ಶಕ್ತಿ ಯಾವುದಾದರೂ ಒಂದು ವ್ಯಕ್ತಿಯನ್ನು ತೆಗೆದುಕೊಂಡು ಅದರ ಮೂಲಕ ಕೆಲಸ ಮಾಡಬೇಕಾಗಿದೆ. ರಾಜನನ್ನು ದೇವರು ಆರಿಸಿಕೊಳ್ಳುವನು, ಏಕೆಂದರೆ ಅವನ ಮೂಲಕ ಹೆಚ್ಚು ಕೆಲಸ ಮಾಡಬಹುದು. ಆಗಿನ ಕಾಲದ ರಾಜರ ಸ್ಥಾನವನ್ನು
ಈಗಿನ ಕಾಲದಲ್ಲಿರುವ ರಾಜರ ಸ್ಥಾನದೊಂದಿಗೆ ಹೋಲಿಸಲಾಗುವುದಿಲ್ಲ. ಈಗಿರುವ ಅನೇಕ ರಾಜರು ಕೇವಲ ಹೆಸರಿಗೆ ಮಾತ್ರ ರಾಜರು. ಅವರಿಗೆ ಅಧಿಕಾರವಾಗಲಿ ಸಾಮರ್ಥ್ಯವಾಗಲಿ ಇಲ್ಲ. ರಾಜನ ಶಕ್ತಿ ಮತ್ತು ಪ್ರಭಾವವನ್ನು ನೋಡಬೇಕಾದರೆ ನಾವು ಆಗಿನ ಕಾಲದ ರಾಜರನ್ನು ತೆಗೆದುಕೊಳ್ಳಬೇಕು. ಆಯುಧಾನಾಂ ಅಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ನಾನು ಆಯುಧಗಳಲ್ಲಿ ವಜ್ರಾಯುಧ, ಗೋವುಗಳಲ್ಲಿ ಕಾಮಧೇನು, ಪ್ರಜೋತ್ಪತ್ತಿಗೆ ಕಾರಣನಾದ ಕಾಮದೇವ, ಸರ್ಪಗಳಲ್ಲಿ ವಾಸುಕಿ. ದೇವತೆಗಳ ಒಡೆಯನಾದ ಇಂದ್ರ ವೃತ್ರಾಸುರನನ್ನು ಕೊಂದದ್ದು ವಜ್ರಾಯುಧದಿಂದ. ಆ ಆಯುಧ ಆದದ್ದು ದಧೀಚಿ ತನ್ನ ದೇಹದ ಮೂಳೆಯನ್ನೇ ಕೊಟ್ಟದ್ದರಿಂದ. ಏಕೆಂದರೆ ಆ ದಾನವ ತನಗೆ ಮತ್ತೆ ಯಾವ ಆಯುಧಗಳಿಂದಲೂ ಮರಣಬಾರದಿರಲಿ ಎಂದು ಶಿವನನ್ನು ಬೇಡಿಕೊಂಡಿದ್ದ. ಗೋವುಗಳಲ್ಲಿ ಕಾಮಧೇನು ಎನ್ನುವನು. ಕಾಮಧೇನು ಬರೀ ಹಾಲನ್ನು ಮಾತ್ರ ಬೇಕಾದಷ್ಟು ಕೊಡುತ್ತಿದ್ದ ಹಸುವಲ್ಲ, ನಮಗೆ ಬೇಕಾದುದನ್ನೆಲ್ಲ ಅದಕ್ಕೆ ಕೊಡುವುದಕ್ಕೆ ಶಕ್ತಿ ಇತ್ತು ಎಂದು ಪುರಾಣಗಳು ಹೇಳುವವು. ಕಲ್ಪವೃಕ್ಷ, ಕಾಮಧೇನು ಎರಡು ಒಟ್ಟಿಗೆ ಹೋಗುವವು ಮನುಷ್ಯನ ಬಯಕೆಗಳನ್ನು ಪೂರ್ಣಗೊಳಿಸುವುದಕ್ಕೆ. ಇನ್ನು ಪ್ರಜೋತ್ಪತ್ತಿಗೆ ಕಾರಣನಾದ ಕಂದರ್ಪ ಎನ್ನುವನು. ಇಲ್ಲಿ ಬರೀ ನಮ್ಮ ಕಾಮವನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಮಾಡಿದ ಕ್ರಿಯೆಯಲ್ಲ, ಮುಂದಿನ ನಮ್ಮ ಪೀಳಿಗೆಯವರು ಬೇಕೆಂಬ ಆಸೆಯಿಂದ ಪ್ರೇರಿತವಾಗಿ ಮಾಡುವ ಕಾರ್ಯ. ಇದು ಇರುವುದರಿಂದಲೇ ಸೃಷ್ಟಿ ಮುಂದುವರಿಯುತ್ತಿದೆ. ಪ್ರತಿಯೊಂದು ಸಾಯುವುದಕ್ಕೆ ಮುಂಚೆ ತನ್ನ ಪ್ರತಿನಿಧಿಯನ್ನು ಬಿಟ್ಟು ಸಾಯುತ್ತದೆ. ಸರ್ಪಗಳಲ್ಲಿ ವಾಸುಕಿ ಎನ್ನುವನು. ಮುಂದಿನ ಶ್ಲೋಕಗಳಲ್ಲಿ ನಾಗಗಳಲ್ಲಿ ಅನಂತ ಎನ್ನುವನು. ಆದ ಕಾರಣ ಇವೆರಡರಲ್ಲಿಯೂ ಒಂದು ವ್ಯತ್ಯಾಸವನ್ನು ಮಾಡಬೇಕಾಗಿದೆ. ಇಲ್ಲಿ ಸರ್ಪಗಳು ಎಂದರೆ ವಿಷವಿರುವ ಸರ್ಪಗಳು ಎಂದು ತೆಗೆದುಕೊಳ್ಳಬಹುದು. ಹಾಗೆ ವಿಷಪೂರಿತ ಸರ್ಪಗಳಲ್ಲಿ ವಾಸುಕಿಯಲ್ಲಿರುವಷ್ಟು ಭಯಂಕರವಾದ ವಿಷ ಮತ್ತೊಂದು ಸರ್ಪದಲ್ಲಿ ಇಲ್ಲ. ಹೇಗೆ ಸೃಷ್ಟಿಗೆ ಸಹಾಯಕನಾದ ಕಂದರ್ಪನ ಹಿಂದೆ ಅವನು ಇರುವನು, ಹಾಗೆಯೇ ಕಚ್ಚಿದ ತಕ್ಷಣ ಸಾಯಿಸುವ ವಿಷದ ಹಿಂದೆಯೂ ಅವನೇ ಇದ್ದಾನೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾನು ನಾಗಗಳಲ್ಲಿ ಅನಂತ, ಜಲಚರಗಳಲ್ಲಿ ವರುಣ, ಪಿತೃಗಳಲ್ಲಿ ಅರ್ಯಮ, ಶಾಸಿಸುವವರಲ್ಲಿ ಯಮ. ಇಲ್ಲಿ ನಾಗ ಎಂದರೆ ವಿಷವಿಲ್ಲದ ಸರ್ಪಗಳು ಎಂದು ಬೇಕಾದರೆ ನಾವು ತೆಗೆದುಕೊಳ್ಳಬಹುದು. ಇದರ ಮೇಲೆಯೇ ವಿಷ್ಣು ಮಲಗುವುದು ಎಂದು ಪುರಾಣ ಸಾರುವುದು. ಜಲದಲ್ಲಿ ವಾಸ ಮಾಡುವ ಪ್ರಾಣಿಗಳಲ್ಲಿ ವರುಣ ನಾನು ಎನ್ನುವನು. ವರುಣ ಸಮುದ್ರ ರಾಜ. ಅವನು ಸಮುದ್ರದಲ್ಲಿ ಯಾವಾಗಲೂ ವಾಸ ಮಾಡುತ್ತಿರುವನು ಎಂಬುದು ಪೌರಾಣಿಕ ಭಾವನೆ. ಪಿತೃಗಳು ಎಂದರೆ ಗತಿಸಿ ಹೋಗಿ ಈಗ ಪಿತೃಲೋಕದಲ್ಲಿ ಇರುವವರಲ್ಲಿ ಅರ್ಯಮ ಬಹಳ ಹಿಂದೆ ಹೋದವನು ಮತ್ತು ಪ್ರಖ್ಯಾತನಾದವನು. ಇನ್ನು ಶಾಸನ ಮಾಡುವವರಲ್ಲಿ ತಾನು ಯಮ ಎಂದು ಹೇಳುತ್ತಾನೆ. ಯಮ ನಾವು ಕಾಲವಾದ ಮೇಲೆ ತನ್ನ ಲೋಕದಲ್ಲಿ ನಮ್ಮ ನ್ಯಾಯ ಅನ್ಯಾಯಗಳನ್ನು ವಿಚಾರಿಸುತ್ತಾನೆ. ಅವನು ಜೀವಿಯ ಕ್ರಿಯೆಗಳನ್ನೆಲ್ಲ ನೋಡಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವನು. ಅವನ ಕಣ್ಣಿಗೆ ಯಾರೂ ಮಣ್ಣೆರಚಲು ಆಗುವುದಿಲ್ಲ. ಮರ್ತ್ಯಲೋಕದ ಲಾಯರುಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವನನ್ನು ನಮ್ಮ ಪರವಾಗಿ ವಕಾಲತ್ತಿಗೆ ವಹಿಸುವುದಕ್ಕೆ ಆಗುವುದಿಲ್ಲ. ಯಮನ ಪ್ರತಿನಿಧಿಗಳೇ ಆದ ಚಿತ್ರಗುಪ್ತರು ನಮ್ಮ ಹೃದಯದಲ್ಲಿ ಹಗಲು ರಾತ್ರಿ ನಾವು ಮಾಡಿದ್ದನ್ನೆಲ್ಲ ಬರೆದುಕೊಳ್ಳುವರು ಎಂಬ ನಂಬಿಕೆ ಇದೆ. ಯಮಲೋಕದಲ್ಲಿ ನಮ್ಮನ್ನು ವಿಚಾರಣೆಗೆ ಒಳಪಡಿಸಿದಾಗ ಚಿತ್ರಗುಪ್ತರ ದಫ್ತರನ್ನು ನೋಡಿ ಯಮ ಶಿಕ್ಷೆಯನ್ನೋ ಬಹುಮಾನವನ್ನೋ ಕೊಡುತ್ತಾನೆ. ಇಲ್ಲಿ ಯಮ ಬರೀ ಸಾವಿನ ದೇವತೆಯಲ್ಲ, ಸತ್ತಾದ ಮೇಲೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ಬೇರೆ ಬೇರೆ ಜನ್ಮಗಳನ್ನು ಕೊಡುವ ನ್ಯಾಯಾಧಿಪತಿ. ಆದ ಕಾರಣವೇ ಯಮನನ್ನು ಯಮಧರ್ಮರಾಯ ಎಂದು ಕರೆಯುತ್ತಾರೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ನಾನು ದೈತ್ಯರಲ್ಲಿ ಪ್ರಹ್ಲಾದ, ಎಣಿಸುವವರಲ್ಲಿ ಕಾಲ, ಪಶುಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ. ದೈತ್ಯರಲ್ಲಿ ನಾನು ಪ್ರಹ್ಲಾದ ಎನ್ನುತ್ತಾನೆ. ಹಿರಣ್ಯಕಶ್ಯಪನೆಂಬ ರಾಕ್ಷಸನಿಗೆ ಹುಟ್ಟಿದ ಮಗು ಪ್ರಹ್ಲಾದ. ಬಾಲ್ಯದಿಂದಲೂ ಪರಮ ದೈವಭಕ್ತ. ಅವನನ್ನು ರಕ್ಷಿಸುವುದಕ್ಕಾಗಿಯೇ ಪರಮಾತ್ಮ ನರಸಿಂಹನಂತೆ ಅವತಾರವೆತ್ತಿದ. ಆಗ ಪ್ರಹ್ಲಾದನ ಭಕ್ತಿಯನ್ನು ನೋಡಿ ನಿನಗೆ ಬೇಕಾದುದನ್ನು ಕೇಳು ಎನ್ನುತ್ತಾನೆ.
ಆದರೆ ಪ್ರಹ್ಲಾದ ಪ್ರಾಪಂಚಿಕರು ಎಂತಹ ಒಂದು ನಿಕಟತೆಯಿಂದ ವಿಷಯ ವಸ್ತುಗಳನ್ನು ಚಿಂತಿಸುತ್ತಾರೆಯೋ ಅಂತಹ ತೀವ್ರತೆಯಿಂದ ನಾನು ನಿನ್ನ ಪಾದ ಪದ್ಮಗಳನ್ನು ಚಿಂತಿಸುವಂತೆ ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾನೆ. ಪ್ರಹ್ಲಾದ ಹುಟ್ಟಿದ್ದು ರಾಕ್ಷಸ ಕುಲದಲ್ಲಿ. ಅತ್ಯಾಚಾರ ಅನಾಚಾರಗಳಿಗೆ ಪ್ರಖ್ಯಾತವಾದ ಕುಲ ಅದು. ಆದರೆ ಅಲ್ಲಿಯೇ ಕೆಸರಿನಲ್ಲಿ ಹುಟ್ಟಿದ ಕಮಲದಂತೆ ಪ್ರಹ್ಲಾದ ಜನಿಸುವನು. ಅಂತಹ ದುಷ್ಟ ಕುಲದಲ್ಲಿ ಇಂತಹ ಸುಪುತ್ರ, ಇಂತಹ ಸತ್ಪುತ್ರನ ಹಿಂದೆ ಇರುವವನೇ ಭಗವಂತ. ಇನ್ನು ಎಣಿಸುವವರಲ್ಲಿ ನಾನು ಕಾಲ ಎನ್ನುತ್ತಾನೆ. ಈ ಸೃಷ್ಟಿ ಸ್ಥಿತಿ ಪ್ರಳಯಗಳೆಲ್ಲ ಆಗುವುದು ಆ ಮಹಾಕಾಲದಲ್ಲಿ. ಈ ಬ್ರಹ್ಮಾಂಡ ಕಾಲದ ಪ್ರವಾಹದಲ್ಲಿ ನೀರಿನ ಗುಳ್ಳೆಯಂತೆ ಏಳುವುದು, ಒಡೆದು ಹೋಗುವುದು. ಆದಿಯಿಂದ ಇದುವರೆಗೆ ಆದುದೆಲ್ಲ ಕಾಲದಲ್ಲಿದೆ, ಮುಂದೆ ಆಗುವುದೆಲ್ಲ ಅದರಲ್ಲಿರುವುದು. ಸಿಂಹ ಪ್ರಾಣಿಗಳಲ್ಲೆಲ್ಲ ಅತ್ಯಂತ ಬಲಿಷ್ಠವಾದುದು. ಅದನ್ನು ಮೃಗರಾಜ ಎನ್ನುತ್ತಾರೆ. ಆ ಪರಾಕ್ರಮದ ಹಿಂದೆ ಇರುವುದೇ ಭಗವಂತನೇ. ಪಕ್ಷಿಗಳು ಗಗನದಲ್ಲಿ ಹಾರುವವು, ಅವುಗಳಲ್ಲೆಲ್ಲ ನಾನು ಗರುಡ ಎನ್ನುತ್ತಾನೆ. ಇದರ ಬೆನ್ನಿನ ಮೇಲೆ ಶ್ರೀಕೃಷ್ಣ ಕುಳಿತುಕೊಳ್ಳುವುದು. ಇದೇ ಪಕ್ಷಿ ರಾಜ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ನಾನು ಪಾವನ ಮಾಡುವವರಲ್ಲಿ ಗಾಳಿ, ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ, ಮೀನುಗಳಲ್ಲಿ ಮೊಸಳೆ, ನದಿಗಳಲ್ಲಿ ಗಂಗೆ. ಅಂದರೆ ಎಂತಹ ವಿಷಗಾಳಿಯಾದರೂ ಹೊರಗೆ ಬೀಸುವ ಗಾಳಿಯೊಂದಿಗೆ ಸೇರಿಕೊಂಡರೆ ಸ್ವಲ್ಪ ಹೊತ್ತಿನಲ್ಲಿ ಅದು ತನ್ನ ಗುಣವನ್ನು ಕಳೆದುಕೊಂಡು ಪರಿಶುದ್ಧವಾದ ಗಾಳಿಯಾಗುವುದು. ದೊಡ್ಡ ದೊಡ್ಡ ಕಾರ್ಖಾನೆಗಳು ಇರುವ ಕಡೆ ಅದರ ಕೊಳವೆಗಳಿಂದ ಇಷ್ಟೊಂದು ದುರ್ಗಂಧ ಹೊರಗಿನ ಗಾಳಿಯೊಂದಿಗೆ ಬೆರೆಯುತ್ತಿರುವುದು. ಆದರೂ ಸ್ವಲ್ಪ ದೂರ ಹರಿದು ಹೋಗುವುದರೊಳಗಾಗಿ ಪರಿಶುದ್ಧವಾಗಿ ಹೋಗುವುದು. ಶ್ರೀರಾಮ ಮತ್ತು ಅವನ ಬಾಣ ಅಮೋಘವಾದುದೆಂದು ಹಿಂದಿನಿಂದ ಬಂದಿತ್ತು. ನೀರಿನಲ್ಲಿ ಹಲವು ಬಗೆಯ ಪ್ರಾಣಿಗಳಿವೆ. ಅವುಗಳಲ್ಲೆಲ್ಲ ಮೊಸಳೆ ಬಹಳ ಬಲವಾದುದು. ಹಿಂದೂಗಳಿಗೆ ಗಂಗಾ ನದಿಯಷ್ಟು ಪವಿತ್ರವಾದುದು ಮತ್ತೊಂದು ಇಲ್ಲ. ಶಿವನ ಜಟಾಜೂಟದಿಂದ ಉರುಳಿ ಬಂದು ಈ ಭೂಮಿಯ ಮೇಲೆ ಪಾಪಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಹರಿಯುತ್ತಿರುವಳು. ಈ ನದಿಯ ತೀರದಲ್ಲಿ ನಮ್ಮ ನಾಗರಿಕತೆ ಅರಳಿತು. ಇದರ ತೀರದಲ್ಲಿ ಮಹಾಮುನಿಗಳು ತಪಸ್ಸು ಮಾಡಿದರು. ಸಾವಿರಾರು ಮೈಲಿಗಳಿಂದ ಬಂದು ಈ ನದಿಯಲ್ಲಿ ಮಿಂದು ಸ್ವಲ್ಪ ಗಂಗಾವಾರಿಯನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿಟ್ಟು ಪೂಜಿಸುವರು. ಅಂತ್ಯಕಾಲದಲ್ಲಿ ಉದ್ಧರಣೆ ಗಂಗಾತೀರ್ಥವನ್ನು ಕುಡಿದು ಪ್ರಾಣ ಬಿಡಬೇಕೆಂದು ಹಿಂದುವಾದವನು ಆಶಿಸುವನು. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಸೃಷ್ಟಿಯ ಆರಂಭ, ಮಧ್ಯ ಮತ್ತು ಅಂತ್ಯ ನಾನು. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ನಾನು. ಚರ್ಚೆ ಮಾಡುವವರಲ್ಲಿ ವಾದ ನಾನು. ಈ ಬ್ರಹ್ಮಾಂಡ ಬಂದಿರುವುದು ಅವನಿಂದ. ಇದನ್ನು ಪಾಲಿಸುತ್ತಿರುವವನು ಅವನು. ಕೊನೆಗೆ ಇದನ್ನೆಲ್ಲ ಸಂಹಾರ ಮಾಡುವವನು ಅವನೇ. ಈ ಮೂರು ಕೆಲಸವನ್ನು ಮಾಡುವುದಕ್ಕೆ ಪುರಾಣದಲ್ಲಿ ಬ್ರಹ್ಮ, ವಿಷ್ಣು, ರುದ್ರರನ್ನು ನಿಯಮಿಸುತ್ತಾರೆ. ಈ ಮೂರೂ ದೇವತೆಗಳ ಮೂಲಕ ಕೆಲಸ ಮಾಡುತ್ತಿರುವವನು ನಿಜವಾಗಿ ದೇವರೇ. ಈ ಮೂರರ ಹಿಂದೆಯೂ ಅವನು ಒಂದೇ ಸಮನಾಗಿರುವನು. ಒಂದು ಕಡೆ ಹೆಚ್ಚು, ಮತ್ತೊಂದು ಕಡೆ ಕಡಿಮೆಯಲ್ಲ. ಯಾವ ಕೈಗಳು ಪಾಲಿಸುವವೋ ಅದೇ ಕೈಗಳೇ ಜೀವಹರಣ ಮಾಡುವವು. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ನಾನು ಎನ್ನುವನು. ಇತರ ವಿದ್ಯೆಗಳಿಂದ ದೃಶ್ಯ ಪ್ರಪಂಚದ ಸ್ಥಿತಿಯನ್ನು ಅರಿತುಕೊಳ್ಳುತ್ತೇವೆ. ಆದರೆ ಪರಮಾತ್ಮನನ್ನು ಇವುಗಳ ಮೂಲಕ ಅರಿಯುವುದಕ್ಕೆ ಆಗುವುದಿಲ್ಲ. ಹೊರಗಿನ ವಸ್ತುಗಳು ಹೇಗೆ ಇವೆ ಎಂಬುದನ್ನು ನಾವು ಅವುಗಳ ಮೂಲಕ ತಿಳಿದುಕೊಳ್ಳಬಹುದು. ಆದರೆ ಏತಕ್ಕೆ ಎಂಬುದಕ್ಕೆ ಅವು ಉತ್ತರವನ್ನು ಕೊಡಲಾರವು. ನಮಗೆ ಆ ಉತ್ತರ ಬೇಕಾದರೆ ಅಧ್ಯಾತ್ಮ ವಿದ್ಯೆಯ ಕಡೆ ತಿರುಗಬೇಕು. ಶರೀರಶಾಸ್ತ್ರ ನಮ್ಮ ದೇಹವನ್ನು ಕುರಿತು ಹೇಳುತ್ತದೆ. ಮಾನಸಿಕ ಶಾಸ್ತ್ರವಾದರೂ ಮನಸ್ಸಿನ ವಿಷಯವನ್ನು ಸ್ವಲ್ಪ ವಿವರಿಸುವುದು. ಆದರೆ ಅದರ ಹಿಂದೆ ಇರುವ ಆತ್ಮನ ವಿಷಯವನ್ನು ತಿಳಿದುಕೊಳ್ಳಬೇಕಾದರೆ ಈ ಬ್ರಹ್ಮಾಂಡದ ಹಿಂದೆ ಮತ್ತು ನನ್ನ ಹಿಂದೆ ಇರುವ ಪರಮಾತ್ಮ ವಸ್ತುವನ್ನು ತಿಳಿದುಕೊಳ್ಳಬೇಕಾದರೆ ಇತರ ವಿದ್ಯೆಗಳಾವುವು ಸಹಾಯಕ್ಕೆ ಬಾರವು. ಅಧ್ಯಾತ್ಮ ವಿದ್ಯೆಯೊಂದೇ ಅದನ್ನು ತಿಳಿಯಬಲ್ಲದು. ಜೀವಿಯಲ್ಲಿರುವ ಭಗವದ್ ದಾಹವನ್ನು ಪೂರ್ಣಗೊಳಿಸುವುದು ಈ ಒಂದು ಅಧ್ಯಾತ್ಮ ವಿದ್ಯೆಯೇ. ಚರ್ಚೆ ಮಾಡುವವರಲ್ಲಿ ನಾನು ವಾದ ಎಂದು ಈಗ ನಾವು ಮಾತನಾಡುವ ಭಾಷೆಯೊಳಗೂ ಪ್ರವೇಶಿಸಿ ಹೇಳುತ್ತಾನೆ.
ಚರ್ಚೆ ಮಾಡುವವರಲ್ಲಿ 3 ವಿಧಗಳಿವೆ. ಒಂದು ಜಲ್ಪ, ಮತ್ತೊಂದು ವಿತಂಡ, ಮೂರನೆಯದೇ ವಾದ. ಜಲ್ಪವೆಂದರೆ ಚರ್ಚಿಸುವವನು ಸತ್ಯವನ್ನು ತಿಳಿದುಕೊಳ್ಳಬೇಕೆಂದು ಇಚ್ಛಿಸುವುದಿಲ್ಲ. ತಾನು ಚರ್ಚೆಯಲ್ಲಿ ಗೆಲ್ಲಬೇಕು ಎಂಬುದೇ ಅವನ ಮುಖ್ಯ ಉದ್ದೇಶ. ಅದಕ್ಕಾಗಿ ಅವನು ಯಾವ ಲಂಗು ಲಗಾಮೂ ಇಲ್ಲದೆ ಚರ್ಚೆ ಮಾಡುವನು. ಆಟಗಾರ ಯಾವ ನಿಯಮವನ್ನೂ ಪಾಲಿಸದೆ ಮನಬಂದಂತೆ ಆಡುವಂತೆ. ಇನ್ನು ಎರಡನೆಯದೇ ವಿತಂಡ. ಇದರಲ್ಲಿ ಸೋಲಿಸುವುದೊಂದೇ ಅವನ ಗುರಿ. ಅವನು ಸತ್ಯವನ್ನೇ ಹೇಳುತ್ತಿದ್ದರೂ ಇವನು ಸುಳ್ಳು ಎನ್ನುವನು. ಅವನು ಏನು ಹೇಳಿದರೂ ಅದನ್ನು ವಿರೋಧಿಸುವುದೇ ಉದ್ದೇಶ. ನಿನ್ನ ನಿಲುವು ಏನೆಂದು ಕೇಳಿದರೆ ನಿನ್ನನ್ನು ಸೋಲಿಸುವುದೇ ನನ್ನ ನಿಲುವು ಎನ್ನುತ್ತಾನೆ. ಸತ್ಯವನ್ನು ಅರಿಯುವುದಲ್ಲ ಇವರ ಗುರಿ. ಕುಸ್ತಿಯಲ್ಲಿ ಇನ್ನೊಬ್ಬನನ್ನು ಸೋಲಿಸುವುದೇ ಅವನ ಉದ್ದೇಶ. ವಾದ ಎಂದರೆ ಚರ್ಚೆ. ಆದರೆ ಈ ಚರ್ಚೆಗೆ ಒಂದು ಉದ್ದೇಶವಿದೆ. ಅದೇ ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂಬುದು. ಕೆಂಡವನ್ನೆಲ್ಲ ಬೂದಿ ಆವರಿಸಿದೆ. ಆ ಬೂದಿಯನ್ನು ಕೆದಕದೆ ಇದ್ದರೆ ಅದರ ಹಿಂದೆ ಇರುವ ಕೆಂಡ ಕಾಣುವುದಿಲ್ಲ. ಅದಕ್ಕಾಗಿ ಅವನು ಕೆದಕುತ್ತಾನೆ, ಕೆಣಕುತ್ತಾನೆ. ಸುಮ್ಮನೆ ಕೆದಕುವುದು ಕೆಣಕುವುದೇ ಅವನ ಗುರಿಯಲ್ಲ. ಇಲ್ಲಿ ತಾನು ಗೆಲ್ಲಬೇಕು ಎಂಬ ಉದ್ದೇಶವಿಲ್ಲ. ತಾನು ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬುದೇ ಅವನ ಉದ್ದೇಶ. ಸೋಲು ಗೆಲುವುಗಳು ಗೌಣ, ಜ್ಞಾನಾರ್ಜನೆಯೇ ಗುರಿ. ಇಂತಹ ವಾದದ ಹಿಂದೆ ತಾನೇ ಇರುವೆ ಎನ್ನುವನು ಶ್ರೀಕೃಷ್ಣ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ನಾನು ಅಕ್ಷರಗಳಲ್ಲಿ ಅಕಾರ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ, ಸರ್ವತೋಮುಖನಾದ ಧಾತೃ. ಅಕ್ಷರಗಳಲ್ಲೆಲ್ಲ ಅಕಾರದಷ್ಟು ಹೆಚ್ಚಾಗಿ ಉಪಯೋಗಿಸುವ ಅಕ್ಷರ ಮತ್ತೊಂದಿಲ್ಲ. ಹಲವು ಪದಗಳು ಇದರ ಆಧಾರದ ಮೇಲೆ ಆಗುವವು. ಮುದ್ರಣಾಲಯಗಳಲ್ಲಿ ಅ ಎಂಬ ಅಕ್ಷರಕ್ಕೆ ಮಾಡಿರುವಷ್ಟು ದೊಡ್ಡ ಸ್ಥಾನ ಮತ್ತಾವುದಕ್ಕೂ ಇಲ್ಲ. ಸಂಸ್ಕೃತ ಭಾಷೆ ಹಲವು ಸಂಯುಕ್ತ ಪದಗಳಿಂದ ಕೂಡಿದೆ. ಅವುಗಳಲ್ಲಿ ಮುಖ್ಯವಾಗಿ 4 ಸಮಾಸಗಳಿವೆ. ಅವ್ಯಯ ಸಮಾಸಗಳಲ್ಲಿ ಮೊದಲನೆಯ ಪದ ಮುಖ್ಯ, ಎರಡನೆಯದು ಗೌಣ. ತತ್ಪುರುಷ ಸಮಾಸದಲ್ಲಿ ಎರಡನೆಯ ಪದ ಮುಖ್ಯ. ಬಹುವ್ರೀಹಿಯಲ್ಲಿ ಎರಡೂ ಪದಗಳು ಸೇರಿ ಮತ್ತಾವುದೋ ಒಂದನ್ನು ಸೂಚಿಸುವವು. ಆದರೆ ದ್ವಂದ್ವ ಸಮಾಸದಲ್ಲಿ ಮೊದಲನೆಯದರಷ್ಟೇ ಎರಡನೆಯದೂ ಮುಖ್ಯ. ನಾನು ಅಕ್ಷಯವಾದ ಕಾಲ ಎನ್ನುತ್ತಾನೆ ಎಂದರೆ ಅನಂತ ಕಾಲ. ಈ ಅನಂತ ಕಾಲಕ್ಕೆ ಆದಿ ಇಲ್ಲ, ಅಂತ್ಯವಿಲ್ಲ. ಆದಿ ಅಂತ್ಯವಿಲ್ಲದ ಕಾಲದ ಭಾವನೆ ಪರಮಾತ್ಮನೊಬ್ಬನಲ್ಲಿ ಮಾತ್ರ ಇರುವುದಕ್ಕೆ ಸಾಧ್ಯ. ಏಕೆಂದರೆ ಅವನು ಕಾಲಕ್ಕೇ ಕಾಲ. ಕೊನೆಗೆ ಸರ್ವತೋಮುಖನಾದ ಧಾತೃ. ಎಲ್ಲಾ ಕಡೆಗಳಲ್ಲಿಯೂ ಜೀವರಾಶಿಗಳಿಗೆ ಅವರವರ ಕರ್ಮಗಳಿಗೆ ತಕ್ಕ ಫಲವನ್ನು ಅವನು ಕೊಡುತ್ತಿರುವನು. ಅವನಿಲ್ಲದ ಸ್ಥಳವೇ ಇಲ್ಲ. ಅವನು ಸರ್ವವ್ಯಾಪಿಯಾಗಿ ಸರ್ವವನ್ನು ನಿಯಮಿಸುತ್ತಿರುವನು. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಷ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಸಕಲವನ್ನು ಸಂಹರಿಸುವ ಮೃತ್ಯು ನಾನು. ಭವಿಷ್ಯದಲ್ಲಿ ಉತ್ಪತ್ತಿಯಾಗುವುದಕ್ಕೆ ಕಾರಣವೂ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮೆ ಇವು ನಾನು. ನಾನೇ ಸರ್ವಹರನಾದ ಮೃತ್ಯು ಎನ್ನುತ್ತಾನೆ. ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ನಾಶವಾಗುವುದು. ಕೆಲವು ಬೇಗ ನಾಶವಾಗುವವು, ಮತ್ತೆ ಕೆಲವು ನಿಧಾನವಾಗಿ ನಾಶವಾಗುವವು. ಅಂತೂ ನಾಶದ ಕೈಯಿಂದ ಯಾವುದೂ ತಪ್ಪಿಸಿಕೊಳ್ಳುವಂತಿಲ್ಲ. ನಾಶವೆಂದರೆ ಎಂದೆಂದಿಗೂ ನಾಶವಾಗಿಯೇ ಹೋಗುವುದಿಲ್ಲ. ಅದು ಮುಂದೆ ಮತ್ತೆಲ್ಲೋ ಪ್ರಾರಂಭಿಸುವುದು. ಹಾಗೆ ಪ್ರಾರಂಭವಾಗಬೇಕಾದರೆ ಅದಕ್ಕೊಂದು ಬೀಜ ಇರಬೇಕು. ಆ ಪ್ರಾರಂಭದ ಬೀಜವೂ ಅವನೇ. ಇನ್ನು ಮೇಲೆ ಮನೆಯ ಒಳಗೆ ಪ್ರವೇಶಿಸಿ ಹೇಳುವನು, ನಾರಿಯರಲ್ಲಿ ಕೀರ್ತಿ ನಾನು ಎನ್ನುವನು. ಕೀರ್ತಿ ಎಂದರೆ ಒಳ್ಳೆಯ ಹೆಸರು. ಒಳ್ಳೆಯ ಹೆಸರನ್ನು ಗಳಿಸಿದ ಸ್ತ್ರೀಯ ಗುಣ ಪರಿಮಳದಂತೆ ತಾನೇ ತಾನಾಗಿ ಹಬ್ಬುವುದು. ಯಾರೂ ಅದನ್ನು ಜಾಹೀರಾತು ಮಾಡಬೇಕಾಗಿಲ್ಲ. ಮಲ್ಲಿಗೆಯೊಂದು ಅರಳುವುದು ನಾನಿಲ್ಲಿರುವೆ ಎಂದು ಗಲಾಟೆ ಮಾಡದೆ ತನ್ನ ಸೌರಭವನ್ನು ಹರಡುವುದು. ಪುಣ್ಯವತಿಯರ ಚಾರಿತ್ರ್ಯವು ಹಾಗೆಯೇ. ಸ್ತ್ರೀಯರಲ್ಲಿರುವ ಶ್ರೀ ಎಂದರೆ ಮಂಗಳ, ಸಂಪತ್ತು, ಒಳ್ಳೆಯ ಗುಣಗಳು. ಇವುಗಳೆಲ್ಲ ನಾನೇ ಎನ್ನುವನು ಮನು. ನಾನೇ ಎನ್ನುವನು ಭಗವಂತ. ಮನು ಹೇಳುತ್ತಾನೆ, ನ ಗೃಹಂ ಗೃಹ ಉಚ್ಯತೆ ಗೃಹಿಣಿ ಗ್ರಹ ಉಚ್ಯತೆ ಎನ್ನುವನು.
ಬರೀ ಮನೆಯನ್ನು ಮನೆ ಎನ್ನುವುದಕ್ಕೆ ಆಗುವುದಿಲ್ಲ. ಎಲ್ಲಿ ಗೃಹಿಣಿಯಿರುವಳೋ ಅದೇ ಮನೆ. ಗೃಹಿಣಿ ಯಾರು? ಸಂಪತ್ತಿನಿಂದ ಕೂಡಿರುವವಳು, ಮಂಗಳದಿಂದ ಕೂಡಿರುವವಳು, ಶುಭದಿಂದ ಕೂಡಿರುವವಳು. ಇವಳೇ ಮನೆಯ ದೀವಿಗೆ, ಮನೆಯನ್ನೆಲ್ಲ ತುಂಬಿರುವವಳು, ಮನೆಯಲ್ಲೆಲ್ಲ ಆನಂದವನ್ನು ಹರಿಸುತ್ತಿರುವವಳು. ನಾರಿಯರಲ್ಲಿರುವ ವಾಕ್ ನಾನೇ ಎನ್ನುವನು. ವಾಕ್ ಎಂದರೆ ಬರೀ ಮಾತಲ್ಲ. ಎಲ್ಲರೂ ಬೇಕಾದಷ್ಟು ಮಾತನಾಡುವರು, ಆದರೆ ಮಾತು ಕೂಡ ಒಂದು ಕಲೆ. ಆಡುವವರಿಗೆಲ್ಲ ಅದು ಗೊತ್ತಿಲ್ಲ. ಮಾತನ್ನು ಕೂರಲಗಿನಂತೆ ಉಪಯೋಗಿಸುವವರು ಹಲವರು. ಅದರಿಂದಾದ ಗಾಯ ಕತ್ತಿಯ ಗಾಯಕ್ಕಿಂತ ಆಳವಾಗಿ ಹೋಗುವುದು. ಆದರೆ ಯಾರು ಮಾತಿನಿಂದ ಶಾಂತಿ ಕೊಡುವರೋ, ಸಮಾಧಾನ ಕೊಡುವರೋ, ದುಃಖವನ್ನು ತಗ್ಗಿಸುವರೋ, ಕೇಳಿದವರಿಗೆ ಭರವಸೆಯನ್ನು ಕೊಡುವರೋ, ಆ ಮಾತಿನ ಹಿಂದೆ ಭಗವಂತನೇ ಇರುವನು. ಹಣ ಮಾಡದುದನ್ನು, ಔಷಧಿ ಮಾಡದುದನ್ನು, ಶಕ್ತಿ ಮಾಡದುದನ್ನು ಮಾತೆಂಬ ಮಂತ್ರ ಮಾಡುವುದು. ಸ್ಮೃತಿಯೇ ನಾನು ಎನ್ನುವನು. ಇಲ್ಲಿ ಸ್ಮೃತಿ ಎಂದರೆ ಎಂತಹ ಸ್ಮೃತಿ? ನನಗೆ ಮಾಡಿದ ಅನ್ಯಾಯವನ್ನೇ ಮೆಲುಕುತ್ತಾ ಯಾವಾಗ ಅದನ್ನು ಬಡ್ಡಿ ಸಹಿತ ಕೊಡುವೆನೋ ಎಂದು ಮರೆಯದಂತೆ ಕಾಪಾಡಿಕೊಂಡಿರುವುದಲ್ಲ. ಇನ್ನೊಬ್ಬರು ನಮಗೆ ಮಾಡಿದ ಒಳ್ಳೆಯದನ್ನು ಎಂದೆಂದಿಗೂ ಮರೆಯದೆ ನಮ್ಮ ಸ್ಮೃತಿ ಭಂಡಾರದಲ್ಲಿ ಅದನ್ನು ಒಂದು ಅನರ್ಘ್ಯ ರತ್ನದಂತೆ ಸಂರಕ್ಷಿಸುವುದು. ನನ್ನ ಹೃದಯ ಯಾವಾಗಲೂ ಅವರಿಗೆ ಕೃತಜ್ಞತೆಯ ಹೊನಲನ್ನು ಹರಿಸುತ್ತಿರಬೇಕು. ಇದೆಲ್ಲ ಅವರಿಗೆ ಬೇಕೆಂತಲ್ಲ, ಆದರೆ ನಮ್ಮ ಶ್ರೇಯಸ್ಸಿಗೆ ದಾರಿಯದು. ಮೇಧಸ್ಸು ಎಂದರೆ ಬುದ್ಧಿಶಕ್ತಿ. ಒಂದು ಮನೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕಾದರೆ ದೊಡ್ಡ ಜಾಣ್ಮೆ ಬೇಕಾಗುವುದು. ಮನೆ ಎಂದರೆ ನೆಂಟರು, ಇಷ್ಟರು, ಮಕ್ಕಳು, ಸ್ನೇಹಿತರು, ನೆರೆಹೊರೆಯವರು. ಇವರಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಉದ್ಭವಿಸುವವು. ಅವುಗಳನ್ನೆಲ್ಲ ಎದುರಿಸಿ ಸಾವಧಾನದಿಂದ ಸಂಸಾರವನ್ನು ನಡೆಸುವುದಕ್ಕೆ ಬೇಕಾದಷ್ಟು ಬುದ್ಧಿವಂತಿಕೆ ಬೇಕು. ಧೃತಿ ಎಂದರೆ ಧೈರ್ಯ. ಗಂಡಸು ಸಮರಾಂಗಣದಲ್ಲಿ ತನ್ನ ಧೈರ್ಯ ತೋರಿಸುತ್ತಾನೆ, ಆದರೆ ಹೆಂಗಸಿನ ಕುರುಕ್ಷೇತ್ರವೇ ಮನೆ. ಎಷ್ಟೊಂದು ಕಷ್ಟ ನಷ್ಟಗಳು ಇವಳ ಸತ್ವವನ್ನು ಪರೀಕ್ಷಿಸುವುದಕ್ಕೆ ಕಾದು ನಿಂತಿವೆ. ಬೆಳಗಾದರೆ ಅವನ್ನು ಎದುರಿಸುವುದು ಒಂದು ದೊಡ್ಡ ಧೈರ್ಯವೇ. ಸಮರಾಂಗಣದಲ್ಲಿ ವೀರ ತೋರುವ ಧೈರ್ಯ ಎಷ್ಟು ಮುಖ್ಯವೋ ನಮ್ಮ ದೇಶಕ್ಕೆ, ಅಷ್ಟೇ ಮುಖ್ಯ ನಾರಿ ತೋರುವ ಧೈರ್ಯ ಮನೆಯ ಶ್ರೇಯಸ್ಸಿಗೆ. ಕ್ಷಮೆ ನಾನು ಎನ್ನುವನು. ಕ್ಷಮೆಯಂತಹ ಗುಣ ಮತ್ತೊಂದಿಲ್ಲ. ಯಾರೇನು ಅನ್ಯಾಯ ಮಾಡಿದರೂ ಎಲ್ಲವನ್ನೂ ಮರೆತು ಎಲ್ಲರಿಗೂ ಒಳ್ಳೆಯದನ್ನು ಆಶಿಸಬೇಕಾದರೆ ಹೃದಯ ಎಷ್ಟು ಉದಾರವಾಗಿರಬೇಕು. ರಾಮಾಯಣದಲ್ಲಿ ಸೀತೆಯ ಶೀಲದಲ್ಲಿ ಈ ಗುಣವನ್ನು ಸುಂದರವಾಗಿ ಚಿತ್ರಿಸಿದ್ದಾನೆ ಕವಿ ವಾಲ್ಮೀಕಿ. ರಾವಣನ ವಧೆ ಆಯಿತು ಎಂಬ ಸಮಾಚಾರವನ್ನು ಹನುಮಂತ ಬಂದು ಸೀತೆಗೆ ಕೊಡುತ್ತಾನೆ. ಅದನ್ನು ಕೇಳಿದಾಗ ಅವಳಿಗೆ ಪರಮಾನಂದವಾಗುವುದು. ಅವಳು ಆಗ, ಮಗು, ನನಗೆ ಇಂತಹ ಪ್ರಿಯವಾದ ವಾರ್ತೆಯನ್ನು ತಂದಿರುವೆ, ನಿನಗೆ ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲವಲ್ಲ ಎಂದು ವ್ಯಥೆಪಡುತ್ತಾಳೆ. ಆಗ ಹನುಮಂತ, ನಿಮಗೆ ಒಂದು ಸಾಧ್ಯ, ದಯವಿಟ್ಟು ಅದನ್ನು ಕೊಡಿ ಎನ್ನುತ್ತಾನೆ. ಅದೇನು ಎಂದು ಕೇಳಿದಾಗ, ನಿಮ್ಮನ್ನು ಹಿಂಸಿಸುತ್ತಿದ್ದ ರಾಕ್ಷಸಿಯರಿಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು ಎಂದಿರುವೆ, ಅದಕ್ಕೆ ಅವಕಾಶ ಕೊಡಿ ಎಂದು ಕೇಳುತ್ತಾನೆ ಹನುಮಂತ. ಆಗ ಸೀತೆ ಹೇಳುತ್ತಾಳೆ, ಈ ರಾಕ್ಷಸಿಯರು ಪರಾಧೀನರು, ಅವರ ಸ್ವಾಮಿ ಹೇಳಿದಂತೆ ಮಾಡಿದವರು, ಅದಕ್ಕಾಗಿ ಅವರನ್ನು ದೂರ ಕೊಡೋದು. ಪ್ರಪಂಚದಲ್ಲಿ ಎಂತಹ ತಪ್ಪನ್ನು ಮಾಡಿದ್ದರೂ ಅವರನ್ನು ಕ್ಷಮಿಸಬೇಕು, ಅದನ್ನು ಕ್ಷಮಿಸಬೇಕು. ತಪ್ಪನ್ನು ಮಾಡದವರು ಯಾರಿದ್ದಾರೆ ಎನ್ನುತ್ತಾಳೆ ಜಾನಕಿ. ಭಗವಂತ ಹೇಗೆ ಬಾಹ್ಯ ಪ್ರಪಂಚದಲ್ಲಿ ನಮ್ಮನ್ನು ಆಕರ್ಷಿಸುವ ಅದ್ಭುತ ಕಾರ್ಯಗಳಲ್ಲಿ ಇದ್ದಾನೆಯೋ ಹಾಗೆಯೇ ಮನೆ ಮನೆಯಲ್ಲಿ ಯಾರ ಕಣ್ಣಿಗೂ ಬೀಳದೆ ದೈನಂದಿನ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿಕೊಂಡು ಹೋಗುತ್ತಾ ಶಾಂತಿ ಸಮಾಧಾನಗಳನ್ನು ಚೆಲ್ಲುತ್ತಿರುವ ನಾರಿಯರ ಶೀಲದಲ್ಲಿಯೂ ತಾನಿರುವೆ ಎನ್ನುತ್ತಾನೆ. ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ನಾನು ಸಾಮಗಳಲ್ಲಿ ಬೃಹತ್ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ, ಮಾಸಗಳಲ್ಲಿ ಮಾರ್ಗಶೀರ್ಷ ಮತ್ತು ಋತುಗಳಲ್ಲಿ ವಸಂತ. ಹಿಂದೆಯೇ ವೇದಗಳಲ್ಲಿ ನಾನು ಸಾಮವೇದವೆಂದು ಶ್ರೀಕೃಷ್ಣನು ಹೇಳಿರುವನು. ಇಲ್ಲಿ ಆ ಸಾಮವೇದದಲ್ಲಿ ಬರುವ ಬೃಹತ್ಸಾಮ ಒಂದು ಭಾಗ ಮುಖ್ಯ. ಕಾಯಿಯೊಳಗೆ ತಿರುಳು ಇದ್ದಂತೆ ವೇದ ಮಂತ್ರಗಳನ್ನು ಹಲವು ಛಂದಸ್ಸುಗಳಲ್ಲಿ ಬರೆದಿರುವರು. ಅವುಗಳಲ್ಲಿ ಗಾಯತ್ರಿ ಎಂಬುದು ಒಂದು ಛಂದಸ್ಸು. ಈ ಛಂದಸ್ಸಿನಲ್ಲಿಯೇ ಗಾಯತ್ರಿ ಮಂತ್ರ ಕೂಡ ಇರುವುದು. ಇಂದಿಗೂ ಕೂಡ
ಪ್ರತಿಯೊಬ್ಬ ಹಿಂದುವಿಗೂ ಗೊತ್ತಿರುವ ಪವಿತ್ರವಾದ ಮಂತ್ರ ಇದು. 3 ಲೋಕಗಳನ್ನು ಸೃಷ್ಟಿಸಿರುವ ಆ ಚೈತನ್ಯ ನನ್ನ ಬುದ್ಧಿಯನ್ನು ಪ್ರಚೋದಿಸಲಿ ಎಂದು ಹೇಳುವುದು ಆ ಮಂತ್ರ. ಮಾಸಗಳಲ್ಲಿ ಮಾರ್ಗಶೀರ್ಷ ಎನ್ನುವನು. ಈ ಮಾಸದಲ್ಲಿಯೇ ವ್ರತಗಳು ಜಾಸ್ತಿ. ವೈದಿಕ ಕಾಲದಲ್ಲಿ ಈ ಮಾಸದಿಂದಲೇ ವರುಷ ಪ್ರಾರಂಭ ಆಗುತ್ತಿತ್ತು. ಚಂದ್ರ ಈ ಮಾಸದಲ್ಲಿ ಪೂರ್ಣಿಮೆಯ ದಿನ ಮಾರ್ಗಶಿರ ನಕ್ಷತ್ರ ರಾಶಿಯಲ್ಲಿ ಇರುವನು. ಋತುಗಳಲ್ಲೆಲ್ಲ ವಸಂತ ಬಹಳ ಆಹ್ಲಾದಕರವಾಗಿರುವುದು. ಅತಿ ಚಳಿಯೂ ಇಲ್ಲ, ಅತಿ ಬಿಸಿಲೂ ಇಲ್ಲ. ಹೊರಗೆ ಪ್ರಕೃತಿಯೆಲ್ಲ ಚಿಗುರಿನಿಂದ ಕೂಡಿ ನೋಡಲು ಅಂದವಾಗಿ ಕಾಣುವುದು. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಮೋಸ ಮಾಡುವವರಲ್ಲಿ ದ್ಯೂತವು, ತೇಜಸ್ವಿಗಳ ತೇಜಸ್ಸು ನಾನೇ ಆಗಿರುವೆನು. ನಾನು ಜಯಶಾಲಿಗಳ ಜಯ, ವ್ಯವಸಾಯಿಗಳ ವ್ಯವಸಾಯ ಮತ್ತು ಸಾತ್ವಿಕರ ಸತ್ವ. ನಾನು ಮೋಸ ಮಾಡುವವರಲ್ಲಿ ದ್ಯೂತ ಎನ್ನುತ್ತಾನೆ. ಆ ಮೋಸದ ಹಿಂದೆ ಇರುವ ಜಾಣ್ಮೆಯೂ ಅವನದೇ. ಆಟದಲ್ಲಿ ಇನ್ನೊಬ್ಬನನ್ನು ಸೋಲಿಸಬೇಕಾದರೆ ಆಡುವವನು ಬೀಳುವ ಗರದ ಮೇಲೆ ತನ್ನ ಆಟವನ್ನು ಆಡಬೇಕಾಗಿದೆ. ತನಗೆ ಬೇಕಾದ ಗರ ಬಿದ್ದರೆ ಯಾರು ಬೇಕಾದರೂ ಗೆಲ್ಲುತ್ತಾರೆ. ಬೇಡದ ಗರ ಬಿದ್ದರೂ ಗೆಲ್ಲುವವನೇ ನಿಜವಾದ ಆಟಗಾರ. ಈ ಆಟವನ್ನು ಅನೇಕ ವೇಳೆ ಇನ್ನೊಬ್ಬನಲ್ಲಿರುವ ದುಡ್ಡನ್ನು ಸುಲಿಯುವುದಕ್ಕೆ ಆಡುತ್ತಾರೆ. ಕೌರವರು ಪಾಂಡವರನ್ನು ಸೋಲಿಸಿದ್ದು ಹೀಗೆ. ಇಲ್ಲಿ ರಹಸ್ಯವಾಗಿ ಗುಟ್ಟಾಗಿ ಏನನ್ನೂ ಮಾಡುವುದಿಲ್ಲ. ಕಳ್ಳತನ, ದರೋಡೆ, ಕೊಲೆ ಹಾಗಲ್ಲ. ಈ ಆಟದಲ್ಲಿ ಇಬ್ಬರೂ ಅದಕ್ಕೆ ಸಿದ್ಧರಾಗಿರುತ್ತಾರೆ. ಸುತ್ತಲೂ ಬೇಕಾದಷ್ಟು ಜನ ಇದನ್ನು ನೋಡಲು ನೆರೆದಿರುತ್ತಾರೆ. ಇಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಒಬ್ಬ ಗೆಲ್ಲುವನು. ಇನ್ನೊಬ್ಬನ ಹಣವನ್ನು ಅಪಹರಿಸುವುದಕ್ಕೆ ಹಲವು ರೀತಿಗಳಿವೆ. ಅವುಗಳಲ್ಲೆಲ್ಲ ನಾನು ದ್ಯೂತ ಎನ್ನುತ್ತಾನೆ. ಇನ್ನು ತೇಜಸ್ ಎಂಬ ಪದ ಧ್ವನಿಪೂರ್ಣವಾದುದು. ಒಬ್ಬ ತಾನು ಯಾರು ಎಂಬುದನ್ನು ಹೇಳಿಕೊಳ್ಳಲೇಬೇಕಾಗಿಲ್ಲ. ಬ್ರಹ್ಮ ತೇಜಸ್ಸಾಗಲಿ ಕ್ಷಾತ್ರ ತೇಜಸ್ಸಾಗಲಿ ಅವನಲ್ಲಿ ಉಕ್ಕಿ ಬರುತ್ತಿರುವುದು. ನೋಡಿದವರು ಅದರಿಂದ ಆಕರ್ಷಿತರಾಗುವರು. ಒಬ್ಬನ ವ್ಯಕ್ತಿತ್ವದ ಸಾರವೇ ತೇಜಸ್ಸು ಎಂಬ ಪದದಲ್ಲಿದೆ. ಜಯಶಾಲಿಗಳಲ್ಲಿರುವ ಫಲವೇ ಜಯ. ಇವನು ಜಯಶಾಲಿಗಳ ಫಲಸ್ವರೂಪನಾಗಿದ್ದಾನೆ. ವ್ಯವಸಾಯಿಗಳಲ್ಲಿ ಎಂದರೆ ಕಷ್ಟಪಟ್ಟು ಕೆಲಸ ಮಾಡುವವರಲ್ಲಿ, ಅದು ಬೇಸಾಯ ಇರಬಹುದು, ಫ್ಯಾಕ್ಟರಿಗಳಲ್ಲಿ ಮಾಡುವ ಕೆಲಸ ಇರಬಹುದು, ಹಲವು ಕುಶಲ ಕಲೆಗಳು ಇರಬಹುದು. ಎಲ್ಲಿಯಾದರೂ ಆಗಲಿ ಒಬ್ಬ ಕಷ್ಟಪಟ್ಟು ಒಂದು ವಸ್ತುವನ್ನು ಉತ್ಪತ್ತಿ ಮಾಡುವುದರಲ್ಲಿ ನಿರತನಾಗಿರುವನು. ಆ ಶ್ರಮದ ಹಿಂದೆ ಇವನೇ ಇರುವನು. ಅಂದರೆ ನಮ್ಮ ಜೀವನದಲ್ಲೆಲ್ಲ ಅವನು ಹಾಸು ಹೊಕ್ಕಾಗಿರುವನು. ತೇಜಸ್ವಿಗಳಲ್ಲಿ ಹೆಚ್ಚು ಕಾಣುವನು. ಇತರರಲ್ಲಿ ಇಲ್ಲ ಎಂದಲ್ಲ, ಎಲ್ಲರನ್ನೂ ಆಕರ್ಷಿಸುವಷ್ಟು ಇಲ್ಲ ಅಷ್ಟೇ. ಹಾಗೆಯೇ ಶ್ರಮಜೀವಿಗಳ ಶ್ರಮದ ಹಿಂದೆಯೂ ಅವನೇ ಇರುವನು. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ನಾನು ಯಾದವರಲ್ಲಿ ವಾಸುದೇವ, ಪಾಂಡವರಲ್ಲಿ ಧನಂಜಯ, ಮುನಿಗಳಲ್ಲಿ ವೇದವ್ಯಾಸ ಮತ್ತು ಕವಿಗಳಲ್ಲಿ ಉಶನಾ ಕವಿ. ಶ್ರೀಕೃಷ್ಣ ಯಾದವರಲ್ಲಿ ವಸುದೇವನಿಗೆ ಮಗನಾಗಿ ಹುಟ್ಟಿದನು. ಈತ ಯಾದವ ಕುಲದಲ್ಲೆಲ್ಲ ಪ್ರಖ್ಯಾತನಾದವನು ಮಾತ್ರವಲ್ಲ, ಈಗ ಭಗವದ್ಗೀತೆಯನ್ನು ಹೇಳುತ್ತಿರುವವನು ಇವನೇ ಆಗಿರುವನು. ಪಾಂಡವರಲ್ಲಿ ಪ್ರಖ್ಯಾತನಾದ ಬಿಲ್ಲುಗಾರನಾದ ಅರ್ಜುನನ ಸಾಮರ್ಥ್ಯದ ಹಿಂದೆ ಇರುವುದು ಕೂಡ ಭಗವಂತನ ವಿಭೂತಿಯೇ. ಮುನಿಗಳು ಎಂದರೆ ಎಲ್ಲವನ್ನೂ ಬಲ್ಲವರು ಎಂದು ಅರ್ಥ. ಅವರಲ್ಲಿ ವ್ಯಾಸನೇ ಇವನು. ವ್ಯಾಸರು ಮಹಾಭಾರತ, ಬ್ರಹ್ಮಸೂತ್ರ, ಭಾಗವತವನ್ನು ಬರೆದವರು ಎಂದು ಖ್ಯಾತಿ ಗಳಿಸಿರುವರು. ಕವಿಗಳು ಎಂದರೆ ಹಿಂದಿನ ಕಾಲದಲ್ಲಿ ದೃಷ್ಟಾರ, ಎಲ್ಲವನ್ನೂ ತಿಳಿಯಬಲ್ಲವನು ಎಂದು ಅರ್ಥವಿತ್ತು. ಅದಕ್ಕೆ ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಎಂದು ಹೇಳುತ್ತಾರೆ. ಅಂತಹ ಕವಿಗಳಲ್ಲಿ ಶುಕ್ರಾಚಾರ್ಯರು ಪ್ರಖ್ಯಾತರು. ಇವರು ಅಸುರರ ಗುರುಗಳು. ಈತನಿಗೆ ಸತ್ತವರನ್ನೇ ಬದುಕಿಸುವಷ್ಟು ಶಕ್ತಿ ಇತ್ತು. ಬೃಹಸ್ಪತಿ ತನ್ನ ಮಗನಾದ ಕಚನನ್ನು ಶುಕ್ರಾಚಾರ್ಯನ ಬಳಿಗೆ ಈ ವಿದ್ಯೆಯನ್ನು ಕಲಿತುಕೊಂಡು ಬರುವಂತೆ ಹೇಳಿ ಕಳುಹಿಸುತ್ತಾನೆ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ನಾನು ದಂಡಿಸುವವರ ಶಿಕ್ಷೆ, ಜಯಾಭಿಲಾಷೆಗಳ ನೀತಿ, ಗುಹ್ಯಗಳಲ್ಲಿ ಮೌನ ಮತ್ತು ಜ್ಞಾನಿಗಳಲ್ಲಿ ಜ್ಞಾನ. ಸಮಾಜ ಭದ್ರವಾಗಿರಬೇಕಾದರೆ
ಅಲ್ಲಿ ಕೆಲವು ನೀತಿ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಅವಶ್ಯಕ. ಯಾರು ಅದನ್ನು ಅತಿಕ್ರಮಿಸಿ ಹೋಗುವರೋ, ಸಮಾಜಘಾತುಕರಂತೆ ವರ್ತಿಸುವರೋ ಅವರಿಗೆ ದಂಡನೆಯನ್ನು ಕೊಡಬೇಕು. ಅದಕ್ಕಾಗಿ ಕೋರ್ಟು, ಕಚೇರಿ, ಪೊಲೀಸು, ನ್ಯಾಯಾಧಿಪತಿ, ಜೈಲು ಮುಂತಾದವೆಲ್ಲ ಇರುವುದು. ಈ ದಂಡನೆಯ ಹಿಂದೆಯೂ ಭಗವಂತನೇ ಕೆಲಸ ಮಾಡುತ್ತಿರುವನು. ಜಯವನ್ನು ಪಡೆಯಬೇಕಾದರೆ ಕೆಲವು ನೀತಿಗಳನ್ನು ಅನುಸರಿಸಬೇಕಾಗಿದೆ. ಒಂದು, ಯಾವಾಗಲೂ ಫಲಕಾರಿಯಾಗುವುದಿಲ್ಲ. ಅದಕ್ಕಾಗಿಯೇ ಸಾಮ, ದಾನ, ಭೇದ, ದಂಡ ಎಂದು ಚತುರೋಪಾಯಗಳನ್ನು ಉಪಯೋಗಿಸುವರು. ಈ ಚತುರೋಪಾಯಗಳ ಹಿಂದೆಲ್ಲ ಕೆಲಸ ಮಾಡುವುದೇ ಭಗವಂತನ ಶಕ್ತಿ. ಇನ್ನು ಗುಹ್ಯಗಳಲ್ಲಿ, ಅಂದರೆ ಅತ್ಯಂತ ರಹಸ್ಯವಾದ ವಿಷಯವನ್ನು ಬಚ್ಚಿಡಬೇಕಾದರೆ ಅದನ್ನು ಮೌನದ ಗುಹೆಯಲ್ಲಿ ಮಾತ್ರ ಇಡಬೇಕು. ಮಾತಿನಲ್ಲಿ ನಾವು ಯಾವುದನ್ನು ಹೇಳಬಾರದು ಎಂದು ಇರುತ್ತೇವೆಯೋ ಅದು ಹೇಗೋ ಮಾತಿನ ಮೂಲಕ ನಮ್ಮ ಅರಿವಿಲ್ಲದೆ ವ್ಯಕ್ತವಾಗಿ ಬಿಡುವುದು. ಆದ ಕಾರಣ ಬಚ್ಚಿಡಬೇಕಾದರೆ ಸುಮ್ಮನಿರಬೇಕು. ಜ್ಞಾನಿಗಳು ಎಂದರೆ ಲೌಕಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದವರು. ಎದುರಿಗೆ ಕಾಣುವುದನ್ನು ತಿಳಿದುಕೊಳ್ಳುವುದು ಸುಲಭ. ಆದರೆ ಅದರ ಅಂತರಾಳಕ್ಕೆ ಹೋಗಿ ಅದರ ನೈಜ ಸ್ವರೂಪವನ್ನು ಅರಿಯಬೇಕಾದರೆ ಅದಕ್ಕೊಂದು ದೊಡ್ಡ ತಪಸ್ಸನ್ನೇ ಮಾಡಬೇಕು. ಇದೇನು ಸುಮ್ಮನೆ ಸಿಕ್ಕುವುದಿಲ್ಲ. ವಿಜ್ಞಾನ ಪ್ರಪಂಚದಲ್ಲಿ ಖ್ಯಾತಿಯನ್ನು ಗಳಿಸುವ ವ್ಯಕ್ತಿಗಳು ನಮ್ಮ ಋಷಿಗಳಿಗಿಂತ ಏನೂ ಕಡಿಮೆಯಲ್ಲ. ಆ ಸಾಮರ್ಥ್ಯದ ಹಿಂದೆ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯದ ಹಿಂದೆ ಇರುವುದು ಕೂಡ ಭಗವದ್ ವಿಭೂತಿಯೇ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಅರ್ಜುನ, ಎಲ್ಲ ಭೂತಗಳಿಗೆ ಯಾವುದು ಕಾರಣವೋ ಅದೂ ಕೂಡ ನಾನೇ. ಸ್ಥಾವರ ಜಂಗಮಗಳಲ್ಲಿ ನನ್ನ ಹೊರತು ಯಾವುದೂ ಇಲ್ಲ. ಎಲ್ಲ ಭೂತಗಳ ಬೀಜವು ಪರಮಾತ್ಮನಿಂದಲೇ ಬಂದಿದೆ. ಅವನೇ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಆಗಿರುವನು. ಅವನಿಂದಲೇ ಎಲ್ಲವೂ ಬಂದಿದೆ. ಎಲ್ಲದರ ಹಿಂದೆಯೂ ಅವನೇ ಇರುವನು. ಅಲೆ ಸಾಗರದಿಂದ ಬಂದಿದೆ, ಸಾಗರ ಅಲೆಯ ಹಿಂದೆ ಇದೆ. ಹಾಗೆಯೇ ಸರ್ವ ವಸ್ತುಗಳ ಹಿನ್ನೆಲೆ ದೇವರೇ ಆಗಿದ್ದಾನೆ. ಸ್ಥಾವರ ಜಂಗಮಗಳೆಲ್ಲ ನಾಮರೂಪದ ದೃಷ್ಟಿಯಿಂದ ನೋಡಿದಾಗ ಬೇರೆ ಬೇರೆಯಾಗಿ ಕಾಣುವವು. ಆದರೆ ಅದರ ಅಂತರಾಳಕ್ಕೆ ಹೋದರೆ ಭಿನ್ನತೆಗಳೆಲ್ಲ ಮಾಯವಾಗುವವು. ಪರಮಾತ್ಮನ ಮೇಲೆ ಅವನು ಕಾಣದಂತೆ ಹಲವಾರು ನಾಮರೂಪಗಳ ಬಣ್ಣವನ್ನು ಬಳದಿದ್ದೇವೆ. ಅದರ ಹಿಂದೆಲ್ಲ ಅವನೇ ಇರುವನು. ಸಕ್ಕರೆಯಿಂದ ಹಲವು ವಿಧದ ಗೊಂಬೆಗಳನ್ನು ಮಾಡುತ್ತೇವೆ. ಒಂದೊಂದನ್ನು ಒಂದೊಂದು ಹೆಸರಿನಿಂದ ಕರೆಯುತ್ತೇವೆ. ಆದರೆ ಅದು ಯಾವುದರಿಂದ ಆಗಿದೆ ಎನ್ನುವಾಗ ಸಕ್ಕರೆಯಲ್ಲದೆ ಅಲ್ಲಿ ಬೇರಾವುದೂ ಇಲ್ಲ ಎಂದು ಹೇಳಬೇಕಾಗಿದೆ. ಪರಮಾತ್ಮನೇ ಎಲ್ಲ ವಸ್ತುಗಳ ಹಿಂದೆ ಹುದುಕಿಕೊಂಡಿರುವನು. ಎಲ್ಲಿಯವರೆಗೆ ನಾವು ನಾಮರೂಪಕ್ಕೆ ವಶರಾಗಿ ಅದರ ಮೋಹಕ್ಕೆ ಬಿದ್ದಿರುವೆವೋ ಅಲ್ಲಿಯವರೆಗೆ ಅದನ್ನು ದಾಟಿ ಹೋಗಲು ನಮಗೆ ಸಾಧ್ಯವಿಲ್ಲ. ಯಾವಾಗ ನಾವು ಅದನ್ನು ದಾಟಿ ಹೋಗುತ್ತೇವೆಯೋ ಆಗ ಎಲ್ಲಾ ಕಡೆಯಲ್ಲಿಯೂ ಪರಮಾರ್ಥ ತತ್ವವೊಂದೇ ಕಾಣುವುದು, ಪರಮಾತ್ಮ ತತ್ವವೊಂದೇ ಗೋಚರಿಸುವುದು. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ. ಅರ್ಜುನ, ನನ್ನ ದಿವ್ಯ ವಿಭೂತಿಗಳಿಗೆ ಅಂತ್ಯವಿಲ್ಲ. ವಿಭೂತಿಗಳ ವಿಸ್ತಾರವನ್ನು ನಾನು ಕೇವಲ ಸಂಕ್ಷೇಪದಿಂದ ಹೇಳಿದ್ದೇನೆ. ಭಗವಂತನ ದಿವ್ಯ ವಿಭೂತಿಗಳಿಗೆ ಅಂತ್ಯವಿಲ್ಲ. ಅವನು ಅನಂತ ಸ್ವರೂಪ. ಅವನ ವಿಭೂತಿಯು ಅನಂತ ಸ್ವರೂಪವೇ. ಅದನ್ನು ವರ್ಣಿಸುವುದಕ್ಕೆ ಆಗುವುದಿಲ್ಲ ಎಂದು ಮುಂಚೆಯೇ ಹೇಳದೆ ಕೆಲವನ್ನು ವಿವರಿಸಿ ಹೀಗೆಯೇ ಅನಂತವಾಗಿದೆ ಎನ್ನಬೇಕಾಗಿದೆ. ಇಲ್ಲಿ ಸಂಕ್ಷೇಪದಿಂದ ಹೇಳಿದ್ದೇನೆ ಎನ್ನುತ್ತಾನೆ. ಅರ್ಜುನನಿಗೆ ಅವನ ವಿಭೂತಿಯ ರುಚಿಯನ್ನು ಮಾತ್ರ ತೋರಿಸಿದ್ದಾನೆ. ಇದರಿಂದ ಅವನಿಗೆ ತೃಪ್ತಿ ಕೊಡುವುದಕ್ಕಲ್ಲ, ಅವನ ಅತೃಪ್ತಿಯನ್ನು ಹೆಚ್ಚಿಸಿ ಭಗವಂತ ಹೇಗಿರುವನೋ ಹಾಗೆ ತಿಳಿದುಕೊಳ್ಳುವುದಕ್ಕೆ ಅವನನ್ನು ಪ್ರೋತ್ಸಾಹಿಸುವುದಕ್ಕೆ ಇದು. ಭಗವಂತ ಹೇಳಿರುವ ಸಂಕ್ಷೇಪದಿಂದಲೇ ನಾವು ಅರಿಯಬಹುದು ಅವನಿಲ್ಲದ ಸ್ಥಳವೇ ಇಲ್ಲ, ಅವನಿಲ್ಲದ ವಸ್ತುವೇ ಇಲ್ಲ ಎಂಬುದನ್ನು. ಅವನು ವಿಶ್ವದಲ್ಲೆಲ್ಲ ಪರಿವ್ಯಾಪ್ತನಾಗಿದ್ದಾನೆ. ಯದ್ಯದ್ ವಿಭೂತಿ ಮತ್ಸ್ತತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಮ್ಯ ಸಂಭವಂ. ಯಾವ ಯಾವ ವಸ್ತು ವಿಭೂತಿಯುಳ್ಳದ್ದೋ, ಶ್ರೀಯುಕ್ತವೋ ಅಥವಾ ಊರ್ಜಿತವಾಗಿದೆಯೋ ಅವೆಲ್ಲ ನನ್ನ ತೇಜಸ್ಸಿನ ಅಂಶವೆಂದು ತಿಳಿ. ಎಲ್ಲಿ ವಿಭೂತಿ ಇರಲಿ
ಅದು ಯಾವ ಕಾರ್ಯಕ್ಷೇತ್ರಕ್ಕೆ ಬೇಕಾದರೂ ಸೇರಿರಲಿ, ಅದು ತಪಸ್ಸಾಗಿರಬಹುದು, ಶೌರ್ಯವಾಗಿರಬಹುದು, ಬುದ್ಧಿಯಾಗಿರಬಹುದು, ಜಾಣ್ಮೆಯಾಗಿರಬಹುದು, ಶ್ರಮವಾಗಿರಬಹುದು, ರಣರಂಗದಲ್ಲಾಗಲಿ ಮನೆಯಲ್ಲಾಗಲಿ ತೋರುವ ಸಾಮರ್ಥ್ಯ ಆಗಿರಬಹುದು, ಕಲೆಯಾಗಿರಬಹುದು, ಕವಿತ್ವ ಆಗಿರಬಹುದು, ಸಂಗೀತವಾಗಿರಬಹುದು, ಚಿತ್ರಕಲೆಯಾಗಿರಬಹುದು, ಕೊನೆಗೆ ಜೂಜು ಆಗಿರಬಹುದು. ಅದರ ಹಿಂದೆ ಇರುವುದೆಲ್ಲ ಭಗವಂತನ ಅಂಶವೇ. ಆಕಾಶದಲ್ಲಿ ನಕ್ಷತ್ರದಲ್ಲಿ ಅವನಿರುವನು, ಸೂರ್ಯ ಚಂದ್ರರಲ್ಲಿ ಇರುವನು, ಹಾರುವ ಹಕ್ಕಿಯಲ್ಲಿ ಇರುವನು, ಬೀಸುವ ಗಾಳಿಯಲ್ಲಿರುವನು, ತೊನೆಯುವ ಮರದಲ್ಲಿರುವನು, ಕಾಲದಲ್ಲಿರುವನು, ಜನನದಲ್ಲಿರುವನು, ಮರಣದಲ್ಲಿ ಅವನಿರುವನು. ನಾವು ಕಲ್ಲಿನಿಂದ ಕಟ್ಟಿದ ದೇವಸ್ಥಾನದಲ್ಲಿ ಅವನನ್ನು ನೋಡಲು ಹೋಗುತ್ತೇವೆ. ಆದರೆ ಗೀತೆಯಲ್ಲಿ ಬರುವ ವಿಭೂತಿ ಯೋಗದ ಪ್ರಕಾರ ಈ ಭೂಮಂಡಲವೇ ಅವನ ಒಂದು ವಿರಾಟ್ ದೇವಾಲಯ. ಎಲ್ಲದರ ಹಿಂದೆ ಅವನು ಸ್ಪಂದಿಸುತ್ತಿರುವನು. ಎಲ್ಲವೂ ಅವನ ಗರ್ಭಗುಡಿಯೇ. ಎಲ್ಲವೂ ಅವನ ಮಹಿಮೆಯನ್ನು ಸಾರುತ್ತಲೇ ಇರುವವು. ನಮ್ಮ ದೇಹದಲ್ಲಿರುವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಜೀವಾಣುವಾಗಲಿ, ಹೊರಗೆ ಅನಂತ ಸೂರ್ಯರನ್ನೊಳಗೊಂಡ ನಿಹಾರಿಕೆಯಾಗಲಿ, ಎಲ್ಲ ಕಡೆಯಲ್ಲಿಯೂ ಭಗವಂತನೇ ಮಿಡಿಯುತ್ತಿರುವನು. ಭಗವಂತನ ಇಂತಹ ಭೂಮ ದರ್ಶನವನ್ನು ನಮಗೆ ಈ ಅಧ್ಯಾಯ ಕೊಡುವುದು. ವಿಭೂತಿ ಇರುವ ಕಡೆ ನಮ್ಮನ್ನು ಆಕರ್ಷಿಸಿ ಬೆಳಗುವನು. ಎಲ್ಲಿ ಅದು ಕಡಿಮೆಗಿದೆಯೋ ಅಲ್ಲಿಯೂ ಅವನಿರುವನು. ಆದರೆ ಅದು ನಮ್ಮ ಜಡಬುದ್ಧಿಯನ್ನು ಆಕರ್ಷಿಸಲಾರದು ಅಷ್ಟೇ. ಎಲ್ಲಿ ಶ್ರೀ ಇದೆಯೋ ಎಂದರೆ ಸಂಪತ್ತು, ಮಂಗಳ, ಶುಭ ಇವುಗಳೆಲ್ಲವೂ ಇವೆಯೋ ಅಲ್ಲೆಲ್ಲ ಭಗವಂತ ತುಂಬಿ ತುಳುಕುತ್ತಿರುವನು. ಊರ್ಜಿತವಾಗಿ ಯಾವ ವಸ್ತು ಇರುವುದೋ ಅದರ ಹಿಂದೆ ಭಗವತ್ ಶಕ್ತಿ ಇದೆ. ಕಾಲ ಜಳ್ಳನ್ನು ತೂರಿ ಗಟ್ಟಿಯನ್ನು ಮಾತ್ರ ಇಟ್ಟುಕೊಳ್ಳುವುದು. ಎಷ್ಟೋ ಜನ ಕಾವ್ಯಗಳನ್ನು ಬರೆದರು, ಎಲ್ಲೋ ಕೆಲವು ಮಾತ್ರ ಉಳಿದಿವೆ. ಉಳಿದವುಗಳೆಲ್ಲ ಕಾಲನ ಕಸದ ಬುಟ್ಟಿಯಲ್ಲಿ ನಾಮಾವಶೇಷವಾಗಿ ಹೋಗಿವೆ. ಹಾಗೆ ಉಳಿಯಬೇಕಾದರೆ ಅದರಲ್ಲಿ ಯಾವುದೋ ಒಂದು ಶಕ್ತಿ ಇದೆ. ಅದರಿಂದ ಮಾನವ ಕೋಟಿ ಪ್ರಯೋಜನವನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿಯೇ ಅವು ಉಳಿದಿವೆ. ಅವಕ್ಕೆ ಇನ್ನೂ ಪಾತ್ರವಿದೆ ಸೃಷ್ಟಿಯಲ್ಲಿ. ಊರ್ಜಿತವಾಗಿ ನಿಂತಿರುವ ತೀರ್ಥವಾಗಬಹುದು, ಬೆಟ್ಟವಾಗಬಹುದು, ನದಿಯಾಗಬಹುದು, ಕಾವ್ಯವಾಗಬಹುದು, ಮಹಾಮಹಿಮರ ವ್ಯಕ್ತಿತ್ವಗಳಾಗಬಹುದು. ಇವುಗಳ ಹಿಂದೆಲ್ಲ ಭಗವಂತನ ವಿಭೂತಿ ಇದೆ. ಇದೆಲ್ಲ ಭಗವಂತನ ಅನಂತ ವಿಭೂತಿಯಲ್ಲಿ ಒಂದೆರಡು ಅಂಶಗಳನ್ನು ತೆಗೆದುಕೊಂಡು ಬೆಳಗುತ್ತಿವೆ. ಈ ಅಂಶ ಅವನ ಒಂದು ಕಿರಣ. ಅದೇ ಹೀಗಿದ್ದರೆ ಎಲ್ಲಿಂದ ಈ ಕಿರಣಗಳೆಲ್ಲ ಬರುವುದೋ ಅದು ಇನ್ನೆಷ್ಟು ಭವ್ಯವಾಗಿರಬೇಕು. ಆ ಸ್ಥಿತಿ ವಾಕ್ ಮತ್ತು ವರ್ಣನೆಗೆ ಅತೀತ. ಅದನ್ನು ಕಂಡು ಅನುಭವಿಸಬೇಕೇ ಹೊರತು ಕೇಳಿ ತೃಪ್ತರಾಗುವ ಹಾಗಿಲ್ಲ. ಅಥವಾ ಬಹುನೈತೇನ ಕಿಂಜ್ಞಾತೇನ ತಮಾರ್ಜುನ ವಿಷ್ಟಬ್ದಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಅರ್ಜುನ, ಈ ವಿಭೂತಿಯನ್ನು ಅನೇಕ ವಿಧವಾಗಿ ಅರಿತುಕೊಂಡು ಪ್ರಯೋಜನವೇನು? ನಾನು ಈ ಜಗತ್ತನ್ನು ಒಂದೇ ಅಂಶದಿಂದ ಧರಿಸಿದ್ದೇನೆ. ಈ ವಿಭೂತಿಯನ್ನು ತಿಳಿದುಕೊಳ್ಳುತ್ತಾ ಹೋದರೆ ಇದಕ್ಕೆ ಒಂದು ಅಂತ್ಯವಿಲ್ಲ. ಏಕೆಂದರೆ ಅವನು ಅನಂತ ಗುಣನು. ಯಾವ ಒಂದನ್ನು ತಿಳಿದುಕೊಂಡರೆ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳಬಹುದೋ ಅದನ್ನು ತಿಳಿಯಬೇಕು. ಸುಮ್ಮನೆ ಅಂಶವನ್ನು ತಿಳಿದುಕೊಂಡರೆ ಪ್ರಯೋಜನವಿಲ್ಲ. ನಾವು ಮೂಲಕ್ಕೆ ಹೋಗಬೇಕು. ಆಗ ಇವೆಲ್ಲವೂ ನಮಗೆ ಗೊತ್ತಾಗುವುದು. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಭಗವಂತ ಖಾಲಿಯಾಗಿ ಹೋಗಿಲ್ಲ. ಇದು ಒಂದು ಪಾತ್ರೆಯ ಹಾಲನ್ನು ಮೊಸರು ಮಾಡಿದರೆ ಹೇಗೆ ಹಿಂದಿನ ಹಾಲು ಹೋಗಿ ಬರೀ ಮೊಸರು ಮಾತ್ರ ಉಳಿಯುವುದೋ ಹಾಗಲ್ಲ. ದೇವರ ಯಾವುದೋ ಸಣ್ಣ ಅಂಶ ಈ ಬ್ರಹ್ಮಾಂಡವಾಗಿದೆ. ಅನಂತ ಸಾಗರದಲ್ಲಿ ಯಾವುದೋ ಒಂದು ಅಲ್ಪ ಭಾಗ ಮಾತ್ರ ಉತ್ತರ ದಕ್ಷಿಣ ಧ್ರುವಗಳಲ್ಲಿ ಘನೀಭೂತವಾದ ಮಂಜಿನ ಗಡ್ಡೆಯಂತೆ ತೇಲುತ್ತಿದೆ. ಉಳಿದ ಜಲ ಜಲರೂಪದಲ್ಲಿಯೇ ಇದೆ. ಹಾಗೆಯೇ ಪರಿಣಾಮದ ದೃಷ್ಟಿಯಿಂದ ನೋಡಿದರೂ ಪರಿಣಾಮಕ್ಕೆ ಸಿಕ್ಕಿರುವುದು ಸ್ವಲ್ಪ, ಸಿಕ್ಕದೇ ಇರುವುದು ಬಹಳ. ವಿಭೂತಿಗೆ ಅತೀತವಾಗಿರುವುದೇ ಭಗವಂತನ ಬಹುಭಾಗ. ಯಾರಿಂದ ಈ ವಿಭೂತಿ ಬರುವುದೋ ಆ ಕಡೆ ನಾವು ಹೋಗಬೇಕಾಗಿದೆ. ಇದೊಂದು ಕೈಮರ ಅಷ್ಟೇ. ಅದು ತೋರುವೆಡೆ ನಡೆಯಬೇಕು. ಸುಮ್ಮನೆ ಕೈಮರವನ್ನೇ ತಬ್ಬಿ ಕುಳಿತುಕೊಂಡರೆ ನಾವು ಗುರಿ ಸೇರಲಾರೆವು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.